ರೀತಿ ಬಂದು ನಿಮ್ ವೋಟ್ ನಮ್ಗೆ ಕೊಡ್ಬೇಕು ಅಂತಾರೋ ರಿಕ್ವೆಸ್ಟ್ ಮಾಡ್ಕೊಳ್ತಾರೋ. ಸರ್ ಬರೀ ದುಡ್ಡಾದ್ರೆ ಹೆಂಗ್ ಸರ್, ನಾವೆಲ್ಲ ಹುಡುಗರು ಎಲ್ಲ ಸುಮಾರು ಜನ ಎಲ್ಲ ಇದ್ದೀವಿ, ನಮ್ಗೆಲ್ಲ ಏನಾದ್ರು ಸಾಯಂಕಾಲಕ್ಕೆ ಇಲ್ವಾ? ಪ್ರತಿನಿಧಿಯ ವೋಟ್ ಅನ್ನ ನಾವು ಯಾವ್ದು ಕ್ಷುಲ್ಲಕವಾಗಿರ್ತಕ್ಕಂಥ 5,000 ರೂಪಾಯಿಗೆ ಬಿರಿಯಾನಿ ಪ್ಯಾಕೆಟ್ಗೆ ಇನ್ನೊಂದು ಕೆಲವರು ಮಾರಾಟ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ 4 ಜನ ಮಕ್ಕಳು ಹೋಗಿದ್ದಾರೆ. ನೀವು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಶೋಷಿತವರು ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ನೀವು ಹೋರಾಟ ಮಾಡ್ತಾ ಇದ್ದೀವಿ. ಈ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು IJSG ಸರ್ಕಾರಿ ಕಾಲೇಜು ಹಾಗೂ ICD ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಗೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ. ವಿ ದಿ ಪೀಪಲ್ ಆಫ್ ಇಂಡಿಯಾ ಎಷ್ಟು ಸೊಗಸಾಗಿರ್ತಕ್ಕಂಥದ್ದಲ್ವ. ಭಾರತದ ಪ್ರಜೆಗಳಾದ ನಾವು ಈಗಲೇ ಇದನ್ನು ಹೇಳಿದ್ವಿ, ಅದು ಪ್ರೇಮಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ದೇಶದ ಎಲ್ಲಾ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಕೊಡ್ತೇವೆ. ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಕೊಡ್ತೇವೆ. ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸ್ತೀವಿ. ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಕಲ್ಪಿಸಿಕೊಡ್ತೀವಿ ಅಂತ ವಿ ಹ್ಯಾವ್ ಡಿಕ್ಲೇರ್ಡ್. ಈ ಸಂವಿಧಾನವನ್ನು ನಾವೇನೆ ಸಮರ್ಪಿಸಿಕೊಂಡಿರ್ತಕ್ಕಂಥದ್ದು. ಇಂತಹ ಒಂದು ಸಂವಿಧಾನದಲ್ಲಿ ಮುಖ್ಯವಾಗಿರ್ತಕ್ಕಂತಹ 3 ಆಶಯಗಳಿವೆ: ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಅಂತ 3. ಮತ್ತೆ ಅಂಬೇಡ್ಕರ್ ಅವರ 3 ಸ್ಲೋಗನ್ಸ್ ಯಾವುದು ಆಗಲೇ ಹೇಳಿದ್ರು, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಅಂತ. ಈಗ ನೀವು ವಿದ್ಯಾರ್ಥಿಗಳಾಗಿರೋದ್ರಿಂದ ನಿಮಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾತ್ರನೇ ಇರಲಿ, ನಂತರದಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಈಗ ಭಾರತದ ಸಂವಿಧಾನದ ಪೀಠಿಕೆನಲ್ಲಿ ನಾವು ರಾಜಕೀಯ ನ್ಯಾಯ ಅಂತ ಒಂದು ಅಂದ್ಕೊಂಡ್ವಿ. ಏನು ರಾಜಕೀಯ ನ್ಯಾಯ ಅಂತಂದ್ರೆ ನಿಮ್ಗೊಂದು ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ಬರ್ಬೇಕಲ್ಲ. ಅರೋಹನ್ ಹೇಳಿದ್ರು, ನಾವು 3 ಇವರನ್ನ ಇಲ್ಲಿ ವೇದಿಕೆಗೆ ಕರೆಸಿದೀವಿ ಅಂತ ಹೇಳ್ಬಿಟ್ಟು. ಯಾರು ರಾಜಕೀಯ ಅಂತಂದ್ರೆ ನಿಮ್ ಮುಂದೆ ಈಗ ಕಾಣಿಸ್ತಾ ಇರ್ತಕ್ಕಂಥದ್ದು ಜನಪ್ರಿಯ ಶಾಸಕರು, ರಾಜಕೀಯ ವ್ಯಕ್ತಿಗಳು ಅಂತ. ರಾಜಕೀಯ ನ್ಯಾಯ ಅಂತಂದ್ರೆ ಏನು ಅಂತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ರಾಜಕೀಯ ಹಕ್ಕನ್ನು ಕಲ್ಪಿಸಿಕೊಡ್ತೀವಿ ಅಂತ. ಯಾವ ರೀತಿ ಈ ರಾಜಕೀಯ ಅಂತಂದ್ರೆ ಎಲೆಕ್ಷನ್ ಪ್ರೋಸೆಸ್, ಹೌದಲ್ವಾ? ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಯಾವ ಮುಖಾಂತರವಾಗಿ ನಾವು ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ? ವೋಟ್ ಹಾಕುವಂತ ಮುಖಾಂತರವಾಗಿ. ಸೊ ಈ ವೋಟ್ ಹಾಕ್ತಕ್ಕಂತಹ ಒಂದು ಹಕ್ಕು ನಮ್ಗೆ ಎಲ್ಲಿಂದ ಬಂತು? ಸಂವಿಧಾನದಿಂದ ಬಂತು ಅಲ್ವಾ? ಈ ಸಂವಿಧಾನದಲ್ಲಿ ಅದನ್ನು ಅಳವಡಿಸಲಿಕ್ಕೂ ಪೂರ್ವದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಕ್ರಿಯೆಗಳು ನಡೆದಿದೆ, ಹೋರಾಟಗಳು ನಡೆದಿದೆ, ಡಿಬೇಟ್ಸ್ ನಡೆದಿದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ನೀವೆಲ್ಲ ಓದ್ತಾ ಇರ್ತಕ್ಕಂಥ ಡಿಗ್ರಿ ಸ್ಟೂಡೆಂಟ್ಸ್, ನಿಮ್ಗೆಲ್ಲ ಕೂಡ 1935 ಆಕ್ಟ್ ಬಗ್ಗೆ ಗೊತ್ತಿರ್ತದಲ್ಲ, ಓದಿದ್ದೀರಾ? ಅದು ಪ್ರಮುಖವಾಗಿ ಬರ್ತದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತದೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಡಿಬೇಟ್ ಆಗ್ತದೆ, ಯಾರ್ಯಾರಿಗೆ ವೋಟಿನ ಹಕ್ಕು ಕೊಡಬೇಕು ಅಂತಂದ್ರೆ ಅವತ್ತು ಡಿಸ್ಕಸ್ ಆಗಿರ್ತಕ್ಕಂಥದ್ದು ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಕೊಡೋಣ, ಅಥವಾ ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಯಾರು ಲ್ಯಾಂಡ್ ಲಾರ್ಡ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ವೋಟಿನ ಹಕ್ಕನ್ನು ಕೊಡೋಣ ಅಂತಕ್ಕಂಥದ್ದು. ಅಂದ್ರೆ ನಿಮ್ಮ ಅಜ್ಜನ ತಂದೆಯ ಕಾಲದಲ್ಲಿ ಅಥವಾ ಅಜ್ಜನ ಕಾಲದಲ್ಲಿ ಇರಬಹುದು ಅದು ಡಿಬೇಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕೂತಿರ್ತಕ್ಕಂಥವ್ರು ನಿಮ್ಮ ಅಜ್ಜ, ಅಜ್ಜಿ, ಅವರ ತಂದೆ ತಾಯಿಗಳು ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಕೈ ಎತ್ತಿ. ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ರು? ಅಜ್ಜ, ಅಜ್ಜಿ. ಲ್ಯಾಂಡ್ ಲಾರ್ಡ್ಸ್ ಯಾರಿದ್ರು? ಸೊ ಆ ಕ್ಯಾಟಗರಿನಲ್ಲಿ ಎಲ್ಲೂ ಕೂಡ ನಮ್ಗೆ ವೋಟ್ ಹಾಕ್ತಕ್ಕಂಥ ಹಕ್ಕಿಲ್ಲ. ಫಾರ್ ದ ಫಸ್ಟ್ ಟೈಮ್ ಆ ಡಿಬೇಟ್ ಆದ ನಂತರದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಇಲ್ಲ ಆ ರೀತಿ ಮಾಡ್ಕೊಂಡ್ರೆ ಕೇವಲ ಒಂದು 10% ಕಡಿಮೆ ಇರ್ತಕ್ಕಂಥವ್ರಿಗೆ ಮಾತ್ರ ವೋಟ್ ಹಾಕ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ. ಆದ್ರೆ ಉಳಿದಿರ್ತಕ್ಕಂಥ ಮೋರ್ ದನ್ 90% ಈ ದೇಶದಲ್ಲಿ ಇರ್ತಕ್ಕಂಥವ್ರು ಅನಕ್ಷರಸ್ಥರಿದ್ದಾರೆ, ಬಡವರಿದ್ದಾರೆ. ಸೊ ಹಾಗಾಗಿ ಅವ್ರಿಗೆಲ್ಲ ಕೂಡ ಇದನ್ನ ಕಲ್ಪಿಸ್ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಫೈಟ್ ಮಾಡೋ ನಂತರದಲ್ಲಿ ಅದನ್ನ ಎಲ್ರಿಗೂ ಸಾರ್ವತ್ರಿಕವಾಗಿ ಮತದಾನದಲ್ಲಿ ಪಾಲ್ಗೊಳ್ತಕ್ಕಂಥ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಅಲ್ವಾ? ನೋಡಿ, ಅದು ಎಷ್ಟು ಆ ವೋಟ್ ಕೊಟ್ಟಿರ್ತಕ್ಕಂಥ ಒಂದು ಪವರ್ ಅಂತಂದ್ರೆ, ಬಾಬಾ ಸಾಹೇಬರು ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಿಂದ ಹೊರಗಡೆ ಬರ್ತಿದ್ದಂಗೆನೆ ಸಮ್ ಆಫ್ ದಿ ಪ್ರೆಸ್ ರಿಪೋರ್ಟರ್ಸ್ ಅದನ್ನ ಕೇಳ್ತಾರೆ, ಏನ್ರಿ ಅಂಬೇಡ್ಕರ್ ತುಂಬಾ ಖುಷಿಯಾಗಿ ಹೊರಗಡೆ ಬರ್ತಾ ಇದ್ದಾರೆ. ಏನು ಅಂತಂದ್ರೆ, ಇಷ್ಟು ವರ್ಷಗಳ ಕಾಲ ಈ ದೇಶವನ್ನ ಆಳ್ವಿಕೆ ಮಾಡ್ತಕ್ಕಂಥವ್ರು ಮಹಾರಾಣಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾ ಇದ್ರು ರಾಜ ಮಹಾರಾಜರು. ಈ ಕ್ಷಣದಿಂದ ನೆಕ್ಸ್ಟ್ ಮೂಮೆಂಟ್ ಇಂದ ಈ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥವ್ರು ಬ್ಯಾಲೆಟ್ ಬಾಕ್ಸ್ ಇಂದ ಹುಟ್ಟು ಬರ್ತಾರೆ ಅಂತ. ಬ್ಯಾಲೆಟ್ ಬಾಕ್ಸ್ ಅಂದ್ರೆ ನಾವು ನಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಹಕ್ಕನ್ನು ಕಲ್ಪಿಸಿಕೊಳ್ಳಲಾಗಿದೆ, ಹೌದಾ?
ಸೊ ಈ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ವಜ್ರಾಯುಧ ರೀತಿಯಲ್ಲಿ ಇರ್ತಕ್ಕಂಥದ್ದು, ಅದಕ್ಕೆ ಮೌಲ್ಯ ಎಷ್ಟು? ಈಗ ನಾನು ಜಡ್ಜು, ಮತ್ತೆ ನಮ್ಮ ಇವರು ಶಾಸಕರು ಇದ್ದಾರೆ, ಈ ದೇಶದ ಪ್ರಧಾನಿಗಳಿದ್ದಾರೆ, ಹಾಗೆ ಕೋಟ್ಯಾಧೀಶರು ಇದ್ದಾರೆ, ಅಂಬಾನಿ, ಅದಾನಿ, ಟಾಟಾ ಬಿರ್ಲಾ ಅಂತವರೆಲ್ಲ ಕೂಡ ಇದ್ದಾರೆ. ಅವರು ಅದಾನಿಯವರು ವಿಶ್ವದಲ್ಲೇನೆ ಹೈಯೆಸ್ಟ್ ದೊಡ್ಡ ಟ್ಯಾಕ್ಸ್ ಪೇಯರ್ಸ್ ಅಥವಾ ಸಾಹುಕಾರ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು 500 ಓಟು. ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅವರು ಸಂವಿಧಾನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಅವ್ರಿಗೊಂದು 400 ಓಟು. ನಾವು ಜಡ್ಜಸ್ ಅಂತ ಹೇಳ್ಬಿಟ್ಟು ಒಂದು 30 ಓಟು. ಶಾಸಕರು ಈ ಇಡೀ ಕ್ಷೇತ್ರವನ್ನೇ ಪ್ರತಿನಿಧಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು 100 ಓಟು. ಈ ರೀತಿ ಏನಾದ್ರು ಡಿವೈಡ್ ಮಾಡಿದಾರ? ಎಷ್ಟು ಕೊಟ್ಟಿದ್ದಾರೆ ಓಟು? ಎಲ್ಲರಿಗೂ ಒಂದೇ ಓಟು. ನಾನು ಹೋಗ್ತಕ್ಕಂಥ ಓಟಿನ ಮೌಲ್ಯ ಎಷ್ಟು? ಶಾಸಕರಾಗ್ತಕ್ಕಂಥ ಓಟಿನ ಮೌಲ್ಯ ಎಷ್ಟು? ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಓಟಿನ ಮೌಲ್ಯ ಎಷ್ಟು? ಒಂದು ಓಟಿಗೆ ಒಂದೇ ಮೌಲ್ಯ ಅಲ್ವಾ? ಆ ಒಂದು ಬ್ಯೂಟಿಫುಲ್ ಆಗಿ ಕೊಟ್ಟಿರ್ತಕ್ಕಂಥ ಇದ್ರದ್ದು ಯಾವ ರೀತಿ ಇರ್ತದೆ ಅಂತಂದ್ರೆ, ಈಗ ನಾವೇನಾದ್ರೂ ನಮ್ಮ ಕೆಲಸಗಳೇನಾದ್ರು ಬೇಕು ಅಂತಂದ್ರೆ ಶಾಸಕರ ಅನ್ಯತೆ ಭಾವಿಸಬಾರ್ದು. ಇರೋ ಪ್ರಾಕ್ಟಿಕಲ್ ಹೇಳ್ತೀನಿ. ನಾವು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅವ್ರ ಆಫೀಸ್ಗೆ ಹೋಗ್ತೀವಿ, ಸರ್ ಏನೋ ಒಂದು ಇದು ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು. ಎಲೆಕ್ಷನ್ ಟೈಮ್ ನಲ್ಲಿ ರಿವರ್ಸ್ ಇರ್ತದೆ, ಅವ್ರು ನಮ್ಮ ಹತ್ರ ಬರ್ತಾರೆ. ಬಂದ್ಬಿಟ್ಟು ಈಗ ಸ್ವಲ್ಪ ಯಾವ್ದೋ ಟೆನ್ಷನ್ ಅಲ್ಲಿ ಇರ್ತಾರೆ ಅಂದ್ಕೊಳ್ಳಿ ಅವ್ರ ಆಫೀಸಲ್ಲಿ. ನೀವೇನೋ ಕೇಳಿದಾಗ ಏನ್ ಹೇಳ್ತಾರೆ, ಏಯ್ ಬರ್ರಿ ಆಮೇಲೆ ನೋಡೋಣ, ಆ ರೀತಿ ಇವ್ರು ಹೇಳೋದಿಲ್ಲ. ಬೇರೆ ಶಾಸಕರು ಯಾರಾದ್ರೂ ಬಂದಿರ್ಬೋದು. ಆದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಆ ರೀತಿ ಬಂದು ನಿಮ್ ವೋಟ್ ನಮ್ಗೆ ಕೊಡ್ಬೇಕು ಅಂತಾರೋ ರಿಕ್ವೆಸ್ಟ್ ಮಾಡ್ಕೊಳ್ತಾರೋ? ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಅಷ್ಟು ವಜ್ರಾಯುಧವಾಗಿರ್ತಕ್ಕಂಥ ಆಯುಧವನ್ನು ನಮ್ಗೆ ಕೈ ಕೊಟ್ಟಿದ್ದಾರೆ ಅಲ್ವಾ? ನಾವು ಎಷ್ಟು ಜನ ಎಷ್ಟು ಪ್ರಾಮಾಣಿಕವಾಗಿ ಅದನ್ನ ಚಲಾಯಿಸ್ತಾ ಇದ್ದೀವಾ? ಶಾಸಕರು ಎದುರುಗಡೆ ಇದ್ದಾರೆ ಅಂತ ಹೇಳ್ಬೇಡ್ರಿ. ಯಾವ್ಯಾವ್ದಕ್ಕೆಲ್ಲ ಚಲಾಯಿಸ್ತಾ ಇದ್ದಾರೆ ನೀವು ಕಣ್ಣಾಗಿ ಹಳ್ಳಿಗಳಲ್ಲೆಲ್ಲ, ಬೇರೆ ಕಡೆ ಎಲ್ಲ ಕೂಡ ಡಿಮ್ಯಾಂಡ್ ಮಾಡ್ತಾರೆ, ನಮಗೆ ಓಟಿಗೆ ಇಷ್ಟು ಕೊಟ್ರೇನೆ ನಾವು ಓಟ್ ಹಾಕೋದು. ಇನ್ನೂ ಕೆಲವು ಪುಣ್ಯ ತುಂಬಿದ್ದಾರೆ, ಸರ್ ಬರೇ ದುಡ್ಡಾದ್ರೆ ಹೆಂಗ್ ಸರ್, ನಾವೆಲ್ಲ ಹುಡುಗರು ಎಲ್ಲ ಸುಮಾರು ಜನ ಎಲ್ಲ ಇದ್ದೀವಿ, ನಮ್ಗೆಲ್ಲ ಏನಾದ್ರು ಸಾಯಂಕಾಲಕ್ಕೆ ಇಲ್ವಾ ಅಲ್ವಾ? ಇನ್ನು ಕೆಲವರೆಲ್ಲ ಬಿರಿಯಾನಿ ಪಾಕೆಟ್ಸ್. ಸೊ ಅಂದ್ರೆ ಒಂದು ವಜ್ರಾಯುಧ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಜಾಪ್ರತಿನಿಧಿಯ ಓಟನ್ನ ನಾವು ಯಾವ್ದು ಕ್ಷುಲ್ಲಕವಾಗಿರ್ತಕ್ಕಂಥ 5,000 ರೂಪಾಯಿಗೆ ಬಿರಿಯಾನಿ ಪಾಕೆಟ್ಗೆ ಇನ್ನೊಂದು ಕೆಲವನ್ನು ಮಾರಾಟ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ, ಈ ಸಾಮಾಜಿಕ ಇದನ್ನು ರಾಜಕೀಯ ನ್ಯಾಯವನ್ನ ನಾವು ಪ್ರಾಮಾಣಿಕವಾಗಿ ಸಂವಿಧಾನದಲ್ಲಿ ಕೊಟ್ಟಿರೋ ರೀತಿಯಲ್ಲಿ ಚಲಾಯಿಸ್ತಾ ಇದೀವಾ? ಇಲ್ಲ ಅಲ್ವಾ? ಅದಕ್ಕೆ ಅಂಬೇಡ್ಕರ್ ಅಂತಾರೆ ಏನು ಅಂತಂದ್ರೆ, ಓಟ್ ಅಂದ್ರೆ ಏನು ಅಂತಾರೆ. ಓಟ್ ಅಂದ್ರೆ ನಮ್ಮ ಪ್ರಕಾರವಾಗಿ 5,000 ರೂಪಾಯಿ ದುಡ್ಡು, ಒಂದು ಬಿರಿಯಾನಿ ಪ್ಯಾಕೆಟ್, ಒಂದು ಫುಲ್ ಬಾಟ್ಲು ಅಲ್ವಾ? ಅಂಬೇಡ್ಕರ್ ಹೇಳ್ತಾರೆ ಅದಲ್ಲ ಅಂತಾರೆ. ಇನ್ನೇನು, ಓಟೆಂದರೆ ಗರಿಗರಿಯ ನೋಟು ಅಲ್ಲವೋ, ಓಟೆಂದರೆ ಚೀಪ್ ಲಿಕ್ಕರ್ ಬಾಟಲ್ ಅಲ್ಲವೋ, ಓಟೆಂದರೆ ಬಿರಿಯಾನಿ ಪ್ಯಾಕೆಟ್ ಅಲ್ಲವೋ, ಓಟೆಂದರೆ ಕಂಪ್ಯೂಟರ್ ಬಟನ್ ಅಲ್ಲವೋ, ಓಟೆಂದರೆ ನೀ ಹೆತ್ತ ಮಗುವಿನಂತೆಯೋ, ಓಟೆಂದರೆ ನಿನ್ನ ಹೆತ್ತ ತಾಯಿಯಂತೆಯೋ, ಅದ ಮಾರಿಕೊಂಡು ತಲೆ ಹಿಡುಕ ಆಗಬೇಡವೋ, ಓಟೆಂದರೆ ಗರಿಗರಿಯ ಓಟೆಂದರೆ ಚೀಪ್ ಲಿಕ್ಕರ್ ಬಾಟಲ್ ಅಲ್ಲವೋ. ವಿ ದಿ ಪೀಪಲ್ ಆಫ್ ಇಂಡಿಯಾ ರೋಹನ್ ಹೇಳಿದ್ರು, ಫ್ಯೂಚರ್ ನಿಮ್ಮ ಕೈನಲ್ಲಿ ಇರ್ತಕ್ಕಂಥದ್ದು. ನೀವು ಯಾರು ಬೇಕಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಒಂದು ಓಟಿನ ಮೌಲ್ಯ ಎಷ್ಟು ಅಂತಂದ್ರೆ, ನಿಮ್ಗೆ ಚಾಮರಾಜನಗರ ಏರಿಯಾದಲ್ಲಿ ಒಬ್ರು ಧ್ರುವನಾರಾಯಣ ಅಂತ ರೀಸೆಂಟ್ ಆಗಿ ಸತ್ತೋದ್ರು. ಅವ್ರು ಎಲೆಕ್ಷನ್ ನಲ್ಲಿ ಗೆದ್ದಾಗ ಒಂದೇ ಓಟ್ ನಲ್ಲಿ ಗೆದ್ದಿದ್ದವ್ರು. ಅಷ್ಟು ಮೌಲ್ಯಯುತವಾಗಿರ್ತಕ್ಕಂಥ ಓಟಿನ ಒಂದು ಬೆಲೆಯನ್ನ ನಾವು ಈ ಮಟ್ಟಕ್ಕೆ ತಗೊಂಡೋಗಿ ಮಾರಾಟ ಮಾಡ್ಕೊಳ್ತಕ್ಕಂಥ ಸ್ಥಿತಿಗೆ ನಿರ್ಮಾಣ ಮಾಡ್ಬಿಟ್ಟಿದೆ. ಇದು ವ್ಯವಸ್ಥೆಗೆ ಹೋಗ್ಬಿಟ್ಟಿದೆ. ನೀವು ಬದಲಾವಣೆ ಆಗದ ಹೊರತು, ನಾವು ಬದಲಾವಣೆ ಆಗದ ಹೊರತು ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ದೇಶ ಅಂತಂದ್ರೆ ಮಣ್ಣಲ್ಲ, ಗಡಿಗಳಲ್ಲ, ಮರಗಳಲ್ಲ, ಮಣ್ಣು ಮಸಿ ಇನ್ನೊಂದಲ್ಲ. ದೇಶ ಅಂತಂದ್ರೆ ಈ ದೇಶದ ಪ್ರಜೆಗಳು ಬದಲಾವಣೆ ಆಗದ ಹೊರತು ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದನ್ನು ಪ್ರಾಮಾಣಿಕವಾಗಿ ಚಲಾಯಿಸ್ತಕ್ಕಂಥದ್ದು ನಿಮ್ಮೆಲ್ಲರ ಕೈನಲ್ಲಿದೆ. ನೀವು ಭವಿಷ್ಯ ಭಾರತದ ಪ್ರತಿನಿಧಿಗಳು, ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ನ್ಯಾಯ ಇದೆ. ಯಾವುದು? ಆರ್ಥಿಕ ನ್ಯಾಯ, ಹಣಕಾಸು ಅಲ್ವಾ? ಭಾರತ ದೇಶದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಬಾಬಾ ಸಾಹೇಬ್ ಹೇಳ್ತಾರೆ, ಈಸ್ ದಿ ಫಸ್ಟ್ ಪರ್ಸನ್ ಆಫ್ ಇಂಡಿಯನ್ ಇದರಲ್ಲಿ ಎಕನಾಮಿಕ್ಸ್ ನಲ್ಲಿ PhD ಮಾಡಿರ್ತಕ್ಕಂತಹ ಮೊದಲನೇ ಭಾರತೀಯ ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. 32 ಡಿಗ್ರಿಗಳನ್ನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಹೈಯೆಸ್ಟ್ ಎಜುಕೇಶನ್ ಅಂತಂದ್ರೆ ಅಷ್ಟೇ. ಆಗ ಹೇಳಿದ್ರಲ್ಲ, ಸಿಂಬಲ್ ಆಫ್ ನಾಲೆಡ್ಜ್. ಪ್ರಪಂಚದಲ್ಲಿ ಫಸ್ಟ್
ಸ್ಟ್ಯಾಚ್ಯೂ ಯಾವುದು? ಲಿಬರ್ಟಿ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಆದ್ರೆ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಹಾಗಾಗಿ ಬಾಬಾ ಸಾಹೇಬ್ ಅಂತಂದ್ರೆ ನಮ್ ಕಣ್ಣು ಮುಂದೆ ಎಲ್ಲ ಬಂದ್ಬಿಡ್ತದೆ, ಏನಿಲ್ಲ. ಇವತ್ತಿನ ದೇಶದಲ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಸೊ ಅದಕ್ಕೆ ಮೂಲ ಕಾರಣಕರ್ತರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಕನಾಮಿಕ್ಸ್ ನಲ್ಲಿ ಪ್ರಾಬ್ಲಮ್ ಆಫ್ ರುಪಿ ಅಂತಕ್ಕಂಥ ಸಬ್ಜೆಕ್ಟ್ ಮೇಲೆ ಥೀಸಿಸ್ ಬರೆದಿರ್ತಕ್ಕಂಥ ವ್ಯಕ್ತಿ. ಅವ್ರು ಹೇಳ್ತಾರೆ ನಮ್ಮಂತ ಭಾರತ ದೇಶದಲ್ಲಿ ಮಿಕ್ಸ್ಡ್ ಎಕಾನಮಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಎರಡೂ ಇರಬೇಕು ಅಂತ ಹೇಳ್ಬಿಟ್ಟು, ಒಂದು ಪಬ್ಲಿಕ್ ಸೆಕ್ಟರ್ ಕೂಡ ಇನ್ವೆಸ್ಟ್ಮೆಂಟ್ ಇರಬೇಕು, ಎರಡನೇದು ಪ್ರೈವೇಟ್ ಸೆಕ್ಟರ್ ಕೂಡ ಇನ್ವೆಸ್ಟ್ಮೆಂಟ್ ಇರಬೇಕು. ಇದು ನಮ್ಮ ದೇಶದ್ದು. ಆದ್ರೆ ದುರಂತ ಏನಂತಂದ್ರೆ 1990 ನಂತರದಲ್ಲಿ LPG ಅಂತ ಕೇಳಿದ್ರೆ ಹೆಸರು, LPG ಗ್ಯಾಸ್ ಅಲ್ಲ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಎಲ್ಲ ಬಂದ ನಂತರದಲ್ಲಿ ಏನಾಯ್ತು, ಒಂದೊಂದೇ ಪ್ರೈವೇಟ್ ಸೆಕ್ಟರ್ಸ್ ಎಲ್ಲ ಕೂಡ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಕೂಡ ಪ್ರೈವೇಟ್ ಆಗೋಗ್ಬಿಡ್ತಾ ಇದಾವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅಂದ್ಕೊಂಡ ರೀತಿಯಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತದೆ ಅಂತಕ್ಕಂಥದ್ದು ಹೇಳಲಿಕ್ಕಿಲ್ಲ. ಆದ್ರೆ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಿಕ್ಸ್ಡ್ ಎಕಾನಮಿ ಇದನ್ನ ಸದ್ಬಳಕೆ ಮಾಡ್ಕೊಂಡ್ರೆ ಮುಂದೆ ಪ್ರೈವೇಟ್ ಸೆಕ್ಟರ್ಸ್ ಬಂದ್ರು ಕೂಡ ನಾವೇ ಇನ್ವೆಸ್ಟರ್ಸ್ ಆಗ್ಬೇಕು. ಕೂಲಿ ಆಳುಗಳು ಇನ್ನೊಂದು ಜಾಬ್ ಇನ್ನೊಂದು ಮತ್ತೊಂದು ಎಕ್ಸ್ಪೆಕ್ಟೇಷನ್ ಅಲ್ಲ, ನಾವೇನೆ ಕ್ರಿಯೇಟರ್ಸ್ ಆಗ್ಬೇಕು. ಹಣಕಾಸು ಎಲ್ಲರೂ ಭೂಮಿ ಇರ್ತಕ್ಕಂಥದ್ದು ಸಂಪತ್ತು, ಭೂಮಿ ಸಂಪತ್ತು. ಇಲ್ಲಿರ್ತಕ್ಕಂಥದ್ದು ನಮ್ಮ ಏನು GDP ಆಗಿರ್ಬೋದು, ಇನ್ನೊಂದು ಮತ್ತೊಂದು ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಇಂದ ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆ, ಮತ್ತೆ ಇಂಡಸ್ಟ್ರಿಯಿಂದ ಬರ್ತದೆ, ಮತ್ತು ಸೇವಾ ಸೆಕ್ಟರ್ಸ್, ಸರ್ವಿಸ್ ಸೆಕ್ಟರ್ಸ್ ಇಂದ ಒಂದಷ್ಟು ಎಲ್ಲ ಬರ್ತದೆ. ಈಗ ಈ ನಿಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ಒಂದು 10 ಎಕರೆಗಿಂತ ಮೇಲೆ ಜಮೀನು ಇರ್ತಕ್ಕಂಥವ್ರು ಇದ್ದೀರಾ? ಅಗ್ರಿಕಲ್ಚರ್ ಇವರು ಒಬ್ಬರೇ ಇದ್ದಾರೆ ಅಲ್ವಾ? ಅಂದ್ರೆ ಮೆಜಾರಿಟಿ ನಿಮ್ಮ ಕಡೆಯಿಂದ ಈ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಬರ್ತಾ ಇರ್ತಕ್ಕಂಥ ಇನ್ಕಮ್ ನಮ್ಗೆ ಸಿಗ್ತಾ ಇಲ್ಲ, ನಾವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಲ್ಯಾಂಡ್ ಇಲ್ಲ ನಮ್ಮಲ್ಲಿ. ಯಾರ ಹತ್ರನೂ ಇದೆ, ಲ್ಯಾಂಡ್ ಲಾರ್ಡ್ಸ್ ಇರ್ತಕ್ಕಂಥವ್ರ ಹತ್ರ ಇದೆ. ಸೊ ಹಾಗಾಗಿ ಇಂಡಸ್ಟ್ರಿಯಲ್ ಕಡೆಯಿಂದ ಒಂದಷ್ಟು ಬರ್ತದೆ. ಇಂಡಸ್ಟ್ರಿಯನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ನಿಮ್ದೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ಬೇರೆ ಯಾವುದೇ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ದೀರಾ? ಸೊ ಅದರ ಕಡೆಯಿಂದ ಇಲ್ಲ. ಇನ್ನು ಹೆಚ್ಚಿಗೆ ಅಂತಂದ್ರೆ ಸೇವಾ ಸೆಕ್ಟರ್ಸ್ ಕಡೆಯಿಂದ, ಅಂದ್ರೆ ನಿಮ್ಮ ಪೇರೆಂಟ್ಸ್ ಯಾರಿದ್ದಾರೆ ಅವರು ಯಾರಾದ್ರೂ ಜಾಬ್ ಅಲ್ಲಿ ಇರ್ತಕ್ಕಂಥವ್ರು, ಸೊ ಅವ್ರ ಕಡೆಯಿಂದ ಟ್ಯಾಕ್ಸ್ ಅನ್ನ ಕಟ್ಟಲಿಕ್ಕೆ ಟ್ಯಾಕ್ಸ್ ಪೇಯರ್ಸ್ ರೀತಿಯಲ್ಲಿ ಇರಬಹುದು, ಲಿಮಿಟೆಡ್ ಮಾತ್ರನೇ. ಸೊ ಹಂಗಾಗಿ ಈ ಎಕಾನಮಿ ಅಂತಕ್ಕಂಥದ್ದು ಇವತ್ತೇನಾಗ್ತಾ ಇದೆ, ಎಲ್ಲ ಪ್ರೈವೇಟ್ ಸೆಕ್ಟರ್ಸ್ ಕಡೆ ಹೊರಟೋಗ್ತಾ ಇದೆ. ನಿಮ್ಗೆ ಇನ್ನೂ ಈಸಿ ಅರ್ಥ ಆಗ್ಬೇಕು ಅಂತಂದ್ರೆ ಹೇಳ್ತೀನಿ ನೋಡ್ರಿ. ಈಗ ಒಂದು 5-6 ವರ್ಷಗಳ ಹಿಂದೆ ನಮ್ಮಲ್ಲಿ ಟಾಟಾ ಡೊಕೊಮೊ, BSNL, ಏರ್ಟೆಲ್, ಇನ್ನು ಬೇರೆ ಬೇರೆ ಕಂಪನಿಗಳೆಲ್ಲ ಇತ್ತು, ಮೊಬೈಲ್ ಕಂಪನೀಸ್ ಎಲ್ಲ. ಜಿಯೋದವ್ರು ಏನ್ ಮಾಡಿದ್ರು, BSNL ಜೊತೆನಲ್ಲಿ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡ್ರು. ಅವ್ರು ಏನ್ ಹೇಳಿದ್ರು, ನಿಮ್ಮ ಟವರ್ಸ್ ಎಲ್ಲ ನಮ್ಗೆ ಕೊಡಿ, ಸೊ ನಾವು ಅದನ್ನ ಬಳಸ್ಕೊಂಡು ನಾವು ಬಿಸ್ನೆಸ್ ಮಾಡ್ಕೊಡ್ತೀವಿ, ನಿಮ್ಗೆ ಒಂದಷ್ಟು ಅಮೌಂಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳ್ಬಿಟ್ಟು ಅದು ಟ್ರೀಟಿ ಒಂದಾಯ್ತು. ಆ ನಂತರದಲ್ಲಿ ಅವ್ರೇನು ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು, ನೀವು ಯಾರು ನಮ್ಮ ಮೊಬೈಲ್ ತಗೊಳ್ತೀರಾ, ನಮ್ಮ ಸಿಮ್ ಕಾರ್ಡ್ ಹಾಕೊಳ್ತೀರಾ, ಅವ್ರಿಗೆ 6 ತಿಂಗಳು ನಿಮ್ಗೆ ಫ್ರೀ ಇನ್ಕಮಿಂಗ್, ಫ್ರೀ ಇಂಟರ್ನೆಟ್, ಔಟ್ ಗೋಯಿಂಗ್ ಎಲ್ಲ ಫ್ರೀ ಅಂತಂದ್ರು. ನಾವೇನ್ ಮಾಡಿದ್ವಿ, ನಮ್ಮಲ್ಲಿರ್ತಕ್ಕಂಥ BSNL ಗೌರ್ಮೆಂಟ್, ಟಾಟಾ ಡೊಕೊಮೊ, ಇನ್ನು ಮತ್ತು ಬೇರೆ ಇರ್ತಕ್ಕಂಥದ್ದೆಲ್ಲ ಸಿಮ್ಗಳು ತೆಗೆದು ಬಿಸಾಕ್ಬಿಟ್ವಿ. ಜಿಯೋದವ್ರನ್ನ ತಗೊಂಡ್ವಿ. 6 ತಿಂಗಳು ತುಂಬಾ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಎಲ್ಲ. ಆ ನಂತರದಲ್ಲಿ ಅಡಿಕ್ಷನ್ ಆಗೋಯ್ತು, ಎಲ್ಲರಿಗೂ ಅದೇ ನಂಬರ್ ಕೊಟ್ಬಿಟ್ಟಿದ್ವಿ. ಎಲ್ಲದಕ್ಕೂ ನಿಮ್ಮ ಜಿಮೇಲ್, ಇಮೇಲ್, ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಅದೇ ನಂಬರ್ ಟ್ಯಾಗ್ ಮಾಡಿದ್ವಿ. ಸೊ ಈಗೇನಾಯ್ತು, ಆ ನಂತರದಲ್ಲಿ ಅವ್ರು ಏನ್ ಮಾಡಿದ್ರು, ನಮ್ ಸ್ವಲ್ಪ ಎಲ್ಲಾನು ಕಡಿಮೆ ಇದಾಗ್ತಾ ಇದೆ, ಲಾಸ್ ಆಗೋ ಪರಿಸ್ಥಿತಿ ಇದೆ, ನೀವು ಒಂದ್ ಕೆಲಸ ಮಾಡ್ರಿ, ಔಟ್ ಗೋಯಿಂಗ್ ಹೋಗ್ಬೇಕು ಅಂತಂದ್ರೆ ರೀಚಾರ್ಜ್ ಮಾಡಿಸ್ಕೊಳ್ರಿ, ಇನ್ಕಮಿಂಗ್ ಫ್ರೀ ಅಂತಂದ್ರು. ನಾವೇನ್ ಮಾಡಿದ್ವಿ, ಆಯ್ತು ಬಿಡು. ಅವಾಗೆಲ್ಲ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿಗೆಲ್ಲಾನು ಕರೆನ್ಸಿನ ಕೊಡೋರು. ಬಡವರು, ತುಂಬಾ ಬಡವರು ಇರ್ತಕ್ಕಂಥವ್ರು 5 ರೂಪಾಯಿಗೆ ಕರೆನ್ಸಿನ ಹಾಕ್ಸ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಏನಾದ್ರು ಫೋನ್ ಮಾಡ್ಬೇಕು ಅಂತಂದ್ರೆ ಕರೆನ್ಸಿ ಆಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಬರೀ ಮಿಸ್ಡ್ ಕಾಲ್ ಕೊಡೋರಿಗೆ, ಹಿಂಗ ಮಿಸ್ಡ್ ಕಾಲ್ ಕೊಟ್ಬಿಟ್ಟು ಕಟ್ ಮಾಡ್ಬಿಡೋದು. ಅವ್ರೇನಾದ್ರು ತಪ್ಪೇ ರಿಸೀವ್ ಮಾಡಿದ್ರು ಅಂತಂದ್ರೆ ಕಟ್ ಆಗೋಗ್ಬಿಡೋದು, ಇಂಥ ಪರಿಸ್ಥಿತಿ. ಸೊ ಈ ನಂತರದಲ್ಲಿ ಇವಾಗ ಏನಾಗಿದೆ ಹೇಳಿ, ಈಗ ನೀವು ರೀಚಾರ್ಜ್ ಮಾಡಿಸಿದ್ರೆ ಮಾತ್ರನೇ ಇನ್ಕಮಿಂಗ್ ಆಗಲಿ ಔಟ್ ಗೋಯಿಂಗ್ ಆಗಲಿ ಅಲ್ವಾ? ಸೊ ಹಾಗಾಗಿ ಈ ಇದರಲ್ಲಿ ನೀವು ತಗೊಂಡಿರ್ತಕ್ಕಂಥ ಮೊಬೈಲ್ ಇದೆಯಲ್ಲ, ಕರೆನ್ಸಿ ಒಂದ್ ಕಡೆ ಹಾಕ್ಸ್ಕೋಬೇಕು. ಮೊಬೈಲ್ ಯಾವ್ದದು, ಯಾವ್ದೋ ಒಂದು ಜಿಯೋ ಕಂಪನಿ ಇದೆ ಅಂತ ಅಂದ್ಕೊಳ್ಳೋಣ, ಮೊಬೈಲ್ ಅವ್ರದೇ, ಕರೆನ್ಸಿ ಅವ್ರದೇ. ಮತ್ತೆ ನಿಮ್ಮಲ್ಲಿ ಈಸಿಯಾಗಿ ಇನ್ನೂ ನಿಮ್ಮಿಂದ ಇರ್ತಕ್ಕಂಥ ದುಡ್ಡನ್ನು ತಗೋಬೇಕು ಅಂತಂದ್ರೆ ಅದರಲ್ಲಿ ಆಡ್ಸ್ ಬಿಟ್ರು. ಯಾವುದು, ನೀವು ಮೊಬೈಲ್ ಓಪನ್ ಮಾಡ್ತಿದ್ದಂಗೆನೆ ಒಂದು ಬರ್ತದೆ, ಏನಂತಂದ್ರೆ ಜಂಗ್ಲಿ ರಮ್ಮಿ ಆಡ್ರಿ, ಲಕ್ಷ ಲಕ್ಷ ಗೆಲ್ರಿ. ಯಾರಾದ್ರೂ ಸ್ವಲ್ಪ ಏನಾದ್ರು ದುಡ್ಡು ಬರ್ತದೆ ಅಂದ್ರೆ ಎಲ್ಲ ಲೈವ್ ಎಕ್ಸಾಂಪಲ್ಸ್ ಇದೆ.
ಸಾಕಷ್ಟು ಜನ ಕೇಸಸ್ ಹಾಕೊಂಡು ಬಂದಿದ್ದಾರೆ. ಅಂತಂದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ನೋಡೋಣ ಬರ್ತದೇನೋ ಅಂತ ಮಾಡಿ ಎಲ್ಲ ದುಡ್ಡು ಕಳ್ಕೊಂಡು ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರೆಲ್ಲರೂ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ದುಡ್ಡೆಲ್ಲಾನು ಹೊರಟೋಗ್ಬಿಟ್ಟಿದೆ. ಎಕಾನಮಿ ಎಲ್ಲ ಎಲ್ಲಿ ಹೋಗ್ತಾ ಇದೆ? ಎಲ್ಲೋ ಒಂದ್ ಕಡೆ ಈ ಕಂಪನಿನವ್ರಿಗೆಲ್ಲ ಹೋಗ್ತಾ ಇದೆ. ಇನ್ನೂ ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂಥ ದುಡ್ಡನ್ನ ನಿಮ್ಮಲ್ಲಿ ಹೆಂಗ್ ವಸೂಲಿ ಮಾಡ್ಬೋದು? IPL ಕ್ರಿಕೆಟ್ ಎಂಟರ್ಟೈನ್ಮೆಂಟ್ ಆಗಿ ಉಳಿದಿದೆಯಾ ಇವತ್ತು? IPL ಎಂಟರ್ಟೈನ್ಮೆಂಟ್ ಗೇಮ್ ಇವತ್ತು ದೊಡ್ಡ ಬೆಟ್ಟಿಂಗ್ ಗೇಮ್ ಆಗಿದೆ. ನೀವೇನೆ ಇಟ್ಕೊಳ್ತಾರೆ ನೀವು, ನಿನ್ನ ಮೊಬೈಲ್ ನನ್ನ ಮೊಬೈಲ್, 5,000 10,000 ದೊಡ್ಡವರೆಲ್ಲ ಇದ್ದಾರೆ. ನಂದು 2 ಎಕರೆ ನಿಂದ 2 ಎಕರೆ ಜಮೀನು ಇರ್ತಕ್ಕಂಥ ರೈತರು. ಸೊ ಈ ಮಟ್ಟಕ್ಕೆ ಬಂದ್ಬಿಟ್ಟು ಇವತ್ತು ಏನಾಗಿದೆ, ಆ IPL ಅಂತಕ್ಕಂಥದಕ್ಕೆ ಬಲಿಪಶುಗಳಾಗ್ಬಿಟ್ಟು ಅದು ಕೂಡ ಕರೆನ್ಸಿ ನಿಮ್ಮ ಇದರಿಂದಾನೇ ಹೋಗ್ತಾ ಇರ್ತಕ್ಕಂಥದ್ದು ಅಲ್ವಾ? ಸೊ ಈಗೆಲ್ಲ ಕೂಡ ಕಾನೂನುಗಳು ಕೂಡ ಕೆಲವು ಸಂದರ್ಭದಲ್ಲಿ ಬದಲಾವಣೆ ಆಗೋಗ್ಬಿಡ್ತವೆ. ಹೆಂಗೆ ಈಗ ಹಿಂದೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಲ್ಯಾಂಡ್ ರೆವಿನ್ಯೂ ಆಕ್ಟ್, ಮತ್ತೆ ಲ್ಯಾಂಡ್ ಸೀಲಿಂಗ್ ಆಕ್ಟ್, ಇವೆಲ್ಲ ಕೂಡ ರಿಸ್ಟ್ರಿಕ್ಷನ್ ಕೆಲವಿತ್ತು. ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಕೇವಲ ಅಗ್ರಿಕಲ್ಚರ್ ಫ್ಯಾಮಿಲಿನವ್ರು ಮಾತ್ರ ಅಂತ. ನಂತರದಲ್ಲಿ ಅದನ್ನ ಅಮೆಂಡ್ಮೆಂಟ್ ಮಾಡಿ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅಂತಂದ್ರು. ಈಗ ಎಲ್ಲ ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಕೂಡ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಾರೆ. ಈಗ ಅಗ್ರಿಕಲ್ಚರ್ ಪ್ರಾಪರ್ಟಿ ರೈತ ಕೊಂಡ್ಕೋಬೇಕು ಅಂತಂದ್ರೆ 1 ಎಕರೆಗೆ ಒಂದು 20 ಲಕ್ಷ ಅಂತ ಅಂದ್ಕೊಂಡ್ರೆ, ಅವರು ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಅಥವಾ ಮಲ್ಟಿನೇಷನಲ್ ಕಂಪನೀಸ್ ಅವರು ಇರ್ತಕ್ಕಂಥ ದುಡ್ಡು 40 ಲಕ್ಷ ಕೊಡ್ತೀವಿ ನಾವು ಅಂತಾರೆ. ಯಾರು ಮಾರಾಟ ಮಾಡ್ತೀರಾ ನೀವು? 40 ಲಕ್ಷ ಯಾರಿಗೆ ಕೊಡ್ತೀರಾ ಅವ್ರು ಮಾರಾಟ ಮಾಡ್ತಾರೆ. ಸೊ 40 ಲಕ್ಷ ರೂಪಾಯಿಗೆ ಸುಮಾರು ಜಮೀನು ಕೊಂಡ್ಕೊಂಡಿರ್ತಕ್ಕಂಥ ಬಂದು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಅವರು ಏನ್ ಮಾಡ್ತಾ ಇದ್ದಾರೆ? ರೆಸಾರ್ಟ್ಸ್ ಮಾಡ್ತಾರೆ ಅಲ್ವಾ? ಇನ್ನೊಂದೇನು ಬೇಕಾಗಿರ್ತಕ್ಕಂಥದ್ದೆಲ್ಲ ಮಾಡ್ತಾರೆ. ನಮ್ಮ ರೈತರು ಮಾರಾಟ ಮಾಡಿದ್ಮೇಲೆ ಈ ಜಂಗ್ಲಿ ನಂಬಿ ಬಿಟ್ಟ ಮೇಲೆ ಒಂದಷ್ಟು ದುಡ್ಡು ಅದರಲ್ಲಿ ಹೊರಟೋಗ್ತದೆ. ಮತ್ತೆ ಕೆಲವರು ಯುವಕರಿದ್ದೀರಲ್ಲ, ನಿಮಗೆ ನಿಮ್ಮ ದುಡ್ಡು ಬಂದ್ರೆ ಜಮೀನು ಮಾರಿರ್ತಕ್ಕಂಥದ್ದು ಫಸ್ಟ್ ಪ್ರಯಾರಿಟಿ ಯಾವ್ದು? ನಿಮ್ಗೆ ಒಳ್ಳೆ ಬೈಕ್ ಬೇಕು, ಕಾರ್ ಬೇಕು ಅಲ್ವಾ? ಆ ಕಾರು ಬೈಕ್ ಯಾವ್ದು? ಕಂಪನಿನವ್ರು ಅಲ್ವಾ? ಮತ್ತೆ ಈಗ ಗಾಡಿಗಳು ಎಲ್ಲ ಓಡಿಸ್ತೀರ ಚೆನ್ನಾಗಿ. ಯಾರು ಗಾಡಿ ಓಡಿಸೋದಿಲ್ಲ ಹೇಳಿ? ನಿಮ್ಮಲ್ಲಿ ಕೈ ಎತ್ತರಿ, ಓಡಿಸ್ತಕ್ಕಂಥವ್ರು ಐತರಿ. ಹಿಂಗೆ ಎತ್ಬೇಕು ಕೈ, ಗಾಡಿ ಓಡಿಸೋದು. ಇಷ್ಟು ಜನರಲ್ಲಿ ಎಷ್ಟು ಜನಕ್ಕೆ ನಿಮ್ಗೆ DL ಇದೆ? ಲಿಮಿಟೆಡ್ ನೋಡಿ. DL ಇಲ್ಲದೆ ಇರ್ತಕ್ಕಂಥವ್ರು ಏನಾದ್ರು ಗಾಡಿ ತಗೊಂಡು, ಈ ದುಡ್ಡೆಲ್ಲ ಬಂದಿರ್ತದೆ, ಒಂದಷ್ಟು ಅಕೌಂಟ್ ಇರ್ತದೆ, ಗಾಡಿ ತಗೊಂಡ್ರಿ ಶ್ರೀ ಅಂತ ಜೋರಾಗಿ ಓಡಿಸ್ಕೊಂಡು ಹೋಗ್ಬಿಟ್ಟು ನಮ್ಮಂತವ್ರಿಗೂ ಇನ್ ಸ್ವಲ್ಪ ಯಾರಿಗೂ ಪ್ರೊಫೆಸರ್ ಯಾರಿಗೂ ಹೋಗಿ ಡಿಕ್ಕಿ ಮಾಡಿದ್ರಿ ಅಂತ ಅನ್ಕೊಳ್ರಿ. ಇನ್ಶೂರೆನ್ಸ್ ಇರ್ತದೆ, ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿರ್ತೀರಾ, ಓನರ್ಶಿಪ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ತದೆ, ನಿಮ್ಮಲ್ಲಿ DL ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪ್ನಿನವರು? ನಾನ್ ಲೈಬಿಲಿಟಿ ಅಲ್ಲ ಅಂತಾರೆ, ನಾನ್ ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಏನಾಗ್ತದೆ? ಓನರ್ ಲೈಬಿಲಿಟಿ ಬರ್ತದೆ. ಯಾವ್ದಾದ್ರು ಒಂದು 30 ಲಕ್ಷ 40 ಲಕ್ಷ ಅವಾರ್ಡ್ ಏನಾದ್ರು ಆಯ್ತು ಅಂತಂದ್ರೆ ಯಾರು ಕಟ್ಕೊಡ್ಬೇಕು? ಅದನ್ನ ನೀವೇ ಕಟ್ಕೊಡ್ಬೇಕು. ಒಂದಷ್ಟು ಕಾರ್ಯ ಹೋಯ್ತು, ಇನ್ನೊಂದು ಆಕ್ಸಿಡೆಂಟ್ ಆಗಿ ದುಡ್ಡು ಒಂದ್ ಸ್ವಲ್ಪ ಹೋಯ್ತು, ಆಮೇಲೆ ಸಾಯಂಕಾಲ ಆಗ್ತಿದ್ದಾಗ ಫ್ರೆಂಡ್ ಸರ್ಕಲ್ ದುಡ್ಡು ಬಂದೈತೆ ಬಂದ್ರೆ ಅಂತ ಹೇಳ್ಬಿಟ್ಟು ಅದೇ ರೆಸಾರ್ಟ್ಗೆ ಹೋಗ್ತೀರಾ. ಯಾವ್ದು ನಮ್ ಜಮೀನ್ ಮಾರಾಟ ಮಾಡಿದ್ಮೇಲೆ ಅವ್ನ್ ಕಟ್ಟಿರ್ತಾನಲ್ಲ ಅದೇ ರೆಸಾರ್ಟ್ ಅಲ್ಲಿ ಕುತ್ಕೊಳ್ತೀರಾ, ಚೆನ್ನಾಗಿ ಕುಡಿತೀರಾ, ಎಂಜಾಯ್ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಏನೋ ಮಾಡ್ಕೊಳ್ತೀರಾ. ಎಲ್ಲ ಲಾಸ್ಟ್ಗೆ ದುಡ್ಡೆಲ್ಲ ಕಳ್ಕೊಂಡು ಏನಾಗ್ತದೆ ಹೇಳ್ರಿ? ಅದೇ ರೆಸಾರ್ಟ್ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಿಸ್ ಇಸ್ ದಿ ಎಕಾನಮಿ. ಹಾಗಾಗಿ ಇದರಿಂದ ನಾವು ಬಚಾವ್ ಆಗೋದು ಹೇಗೆ? ಬಚಾವ್ ಆಗೋದು ಯಾವ ರೀತಿಯಲ್ಲಿ? ನಮ್ಮ ಬುದ್ಧಿ ನಮ್ಮ ಕೈನಲ್ಲಿ ಇರ್ಬೇಕು. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಯಾಕೆ ಈ ಕುಡಿತದ ವಿಚಾರವಾಗಿ ಹೇಳ್ತೇನೆ ನಾನು ನಿಮ್ಗೆ ಅಂತಂದ್ರೆ, ಅಂಬೇಡ್ಕರ್ ಅಲ್ಲಿ ಇರ್ತಕ್ಕಂತಹ ಗುಣಗಳನ್ನ ನಾವು ಇವತ್ತು ಯಾವ ರೀತಿ ಅಳವಡಿಸ್ಕೊಳ್ಬೇಕಾಗ್ತದೆ ಅಂತ. ಅಂಬೇಡ್ಕರ್ ಬರ್ತ್ಡೇ ಬಗ್ಗೆ, ಅವರ ಹೋರಾಟಗಳ ಬಗ್ಗೆ ನಿಮ್ಗೆಲ್ಲ ಆನ್ಲೈನ್ ಎಲ್ಲ ಸಿಗ್ತದೆ ಇವತ್ತೆಲ್ಲ ಕೂಡ. ಮೊಬೈಲ್ ನಲ್ಲಿ ಇರ್ತಕ್ಕಂಥದ್ರಿಂದ ಎಲ್ಲರೂ ಕೂಡ ವಾಟ್ಸ್ಆಪ್, ಫೇಸ್ಬುಕ್, ಇನ್ನೊಂದು ಮತ್ತೊಂದು ಎಲ್ಲಾನು ಸಿಗ್ತದೆ. ಅಂಬೇಡ್ಕರ್ ಯಾರು ಅಂತಂದ್ರೆ, ಅಂಬೇಡ್ಕರ್ 1891ರಲ್ಲಿ ಮಧ್ಯಪ್ರದೇಶದ ಊರಿನಲ್ಲಿ ಹುಟ್ಟಿದ್ರು. ಅವ್ರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ, 14ನೇ ಮಗನಾಗಿ ಹುಟ್ಟಿದ. ಇವೆಲ್ಲ ಕೂಡ ಬರ್ತದೆ. ಮತ್ತೆ ಅವ್ರ ಬಾಲ್ಯದ ಘಟನೆಗಳೆಲ್ಲ ಬರ್ತದೆ. ಅಂಬೇಡ್ಕರ್ ಬಗ್ಗೆ ಗೊತ್ತಿದ್ಯಾ? ಓದಿದ್ದೀರಾ? ಸಣ್ಣ ಸಣ್ಣ ಪುಸ್ತಕನೇ ಅದನ್ನು ಓದಿದ್ದೀರಾ? ಯಾರು ಅಂಬೇಡ್ಕರ್? ಸಂವಿಧಾನ ಶಿಲ್ಪಿ. ಇಷ್ಟು ಬಿಟ್ಟು ಮುಂದೆ ಏನಾದ್ರು ಹೆಚ್ಚು ಹೇಳ್ಲಿಕ್ಕೆ ಆಗ್ತದ? ನಿಜವಾಗ್ಲೂ ಕೂಡ ಅಂಬೇಡ್ಕರ್ನ ಓದ್ಬೇಕು. ಅಂಬೇಡ್ಕರ್ ಬಾಲ್ಯದಲ್ಲಿ ಬಿದ್ದಿರ್ತಕ್ಕಂಥ ಕಷ್ಟಗಳು ಅವನ್ನ ಯೋಚನೆ ಮಾಡಿದ್ರೆ ನಾವೇನು ಬದಲಾವಣೆ ಆಗ್ಬೇಕು ಅಂತ ದಾರಿದೀಪ ಆಗ್ತದೆ. ಅವನು ಬಾಲ್ಯದಲ್ಲಿ ಇದ್ದಾಗ ಜಾತಿ ಪದ್ಧತಿ, ಅದು ಸೋಷಿಯಲ್ ಜಸ್ಟಿಸ್ ಅಲ್ಲಿ ಬರ್ತದೆ. ಎಷ್ಟು ಅವಮಾನ ಅನುಭವಿಸಿರ್ತಕ್ಕಂಥ ವ್ಯಕ್ತಿ ಅಲ್ವಾ? ಒಂದು ಶಾಲೆ ಹೊರಗಡೆ ಅಲ್ಲೆಲ್ಲ ಕೂಡಿಸ್ತಾ ಇದ್ರು, ಒಳಗಡೆ ಬೇರೆ
ಮೇಲ್ಜಾತಿ ಸಮುದಾಯದಲ್ಲಿರ್ತಕ್ಕಂಥ ಮಕ್ಕಳನ್ನ ಕೂಡಿಸಿ ಪಾಠ ಎಲ್ಲ ಮಾಡ್ತಾ ಇದ್ದಾಗ ಒಂದು ಮಾಸ್ಟರ್ ಪ್ರಶ್ನೆ ಕೇಳ್ತಾರೆ, ಈ ಪ್ರಾಬ್ಲಮ್ ಅನ್ನ ಯಾರು ಬಿಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾರನ್ನೂ ಬರೋದಿಲ್ಲ. ಅವ ಹೊರಗಡೆ ಇರ್ತಕ್ಕಂಥವನು ಭೀಮ ಇದ್ದು, ಸರ್ ನಾನು ಬಿಡಿಸ್ತೀನಿ ಸರ್. ಹಾ ಬಿಡಿಸ್ತೀಯಾ, ಬಾ ಒಳಗಡೆ ಬಾ. ಆ ಒಳಗಡೆ ಅವನು ಬರೋದಕ್ಕೆ ಬರ್ತಿದ್ದಂಗೆ ಇಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಹೋಗಿ ಅಡ್ಡ ನಿಂತ್ಕೊಂಡ್ಬಿಡ್ತಾರೆ. ಹೋಗಿ ಬರಬಾರ್ದು ಮಾಸ್ಟರ್ ಕೇಳ್ತಾರೆ, ಯಾಕೆ ಸರ್ ಅವನು ಅಸ್ಪೃಶ್ಯ ಸರ್, ಅವನು ಒಳಗಡೆ ಬಂದು ಏನಾದ್ರು ಇಲ್ಲ ಬೋರ್ಡ್ ಅಲ್ಲಿ ಬರ್ದಿದ್ದಾರೆ ಅಂತಂದ್ರೆ ಆ ಹಿಂದಗಡೆ ನಾವು ಊಟದ ಡಬ್ಬಿಗಳು ಇಟ್ಟಿದೀವಿ ಅವೆಲ್ಲ ಮೈಲಿಗೆ ಹೋಗ್ಬಿಡ್ತವೆ. ಬಾಬಾ ಸಾಹೇಬ್ರ ಅವ್ರ ಟೀಚರ್ ಹೇಳ್ತಾರೆ, ಲೇ ಅಯೋಗ್ಯರ, ಮನಸ್ಸಿನಲ್ಲಿರ್ತಕ್ಕಂಥ ಮೆದುಳಿಗಿದೆಯಲ್ಲ ಅದನ್ನ ಹಸಿರು ತೀರ್ಸ್ಕೋಬೇಕು, ಹೊಟ್ಟೆ ಹಸಿವಲ್ಲ ಅಂತ ಬಾಬಾ ಸಾಹೇಬ್ನ ಕರೆಸಿ ಲೆಕ್ಕ ಬಿಡಿಸ್ತಾರೆ. ಶಬಾಷ್ ಅಂತ ಕಳಿಸ್ತಾರೆ ಅವ್ರಿಗೆ. ಒಂದ್ಸರಿ BO ಬಂದಿರ್ತಾರೆ. ಬಂದ ಸಂದರ್ಭದಲ್ಲಿ ನಾನು ನಿಮ್ಗೆ ಪ್ರಶ್ನೆ ಎಲ್ಲ ಕೇಳ್ತೀನಿ, ಯಾರು ಉತ್ತರ ಕೊಡ್ತೀರಾ ಅಂತ. ಎಲ್ಲರೂ ನಾನು ಅಂತ ಹೇಳ್ಬಿಟ್ಟು ಕೈ ಎತ್ತಾರೆ. ಏನ್ ಪ್ರಶ್ನೆ ಅಂತಂದ್ರೆ, ನೀವು ಕಣ್ಣಿಂದ ನೋಡಬಹುದು ಆದ್ರೆ ಮುಟ್ಲಿಕ್ಕೆ ಆಗೋದಿಲ್ಲ, ಏನದು ಅಂತಂದಾಗ ಮಕ್ಕಳು ಸ್ವಲ್ಪ ಯೋಚನೆ ಮಾಡಿ ಒಬ್ಬನೇ ಹೇಳ್ತಾನೆ, ಬೆಂಕಿ ಸಾರು ಅಂತ ಹೇಳ್ಬಿಟ್ಟು, ಅದು ಮುಟ್ಟಕ್ಕಾಗಲ್ಲ, ಬಿಸಿ ಕಾಡ್ತದೆ ಅಂತ. ಇನ್ನೊಬ್ಬ ಹುಡುಗ ಎದ್ದಿರ್ತಾನೆ, ಇಲ್ಲ ನಮ್ಮ ಸೈನ್ಸ್ ಮಾಸ್ಟರ್ ಅದೇನೋ ಬೆಂಕಿ ಇದನ್ನ ಕೂಡ ಅದರಲ್ಲಿ ಕೆಮಿಕಲ್ಸ್ ಹಾಕ್ಬಿಟ್ಟು ಮುಟ್ಟಿದ್ರು, ಹಂಗಾಗಿ ಬೆಂಕಿ ಮುಟ್ಲಿಕ್ಕೆ ಆಗ್ತದೆ. ನಮ್ಮೂರಿನಲ್ಲಿ ಬಾಬಾಯಿನ ಹಬ್ಬ ನಡೆದಾಗ ಬೆಂಕಿನಲ್ಲೇ ಹಿಂಗೆ ಹಾಕೊಂಡು ಹೋಗ್ತಾರೆ, ಸೊ ಹಿಂಗೆಲ್ಲ ಆಗ್ತದೆ. ಹೌದು, ಕರೆಕ್ಟ್ ಇರಬಹುದು. ಮತ್ತೆ ಇನ್ನೇನು, ಇನ್ ಕೆಲವರು ಹೇಳ್ತಾರೆ, ಸರ್ ಸೂರ್ಯ ಕಾಣ್ತಾನೆ, ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಯ್ತು, ಒಳ್ಳೆ ಉತ್ತರ ಬಂತು, ಎಲ್ಲರೂ ಕೈ ಇಳಿಸಿದ್ರು. ಅಂಬೇಡ್ಕರ್ ಇನ್ನೂ ಕೈ ಎತ್ಕೊಂಡೇ ಇದ್ದ. ಯಾಕೆ ಭೀಮ ಇನ್ನೂ ಕೈ ಎತ್ಕೊಂಡೇ ಇದೆ, ಏನ್ ಸಮಾಚಾರ ಅಂತಂದ್ರೆ, ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಸರ್, ಪಂಚಭೂತಗಳಲ್ಲಿ ಎಲ್ಲರಿಗೂ ಸಮಾನ ಅಂತ ಹೇಳಿದ್ರಿ, ಆದ್ರೆ ಆ ಕಿಟಕಿ ಪಕ್ಕದಲ್ಲಿ ಒಂದು ಕೊಡ ಇದೆ, ಅಂದ್ರೆ ಪಾಟ್, ಆ ಪಾಟ್ ನಲ್ಲಿ ನೀರಿದೆ, ನಾನು ಅದನ್ನು ನೋಡಬಹುದು ಆದ್ರೆ ಕುಡಿಲಿಕ್ಕೆ ಆಗೋದಿಲ್ಲ, ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಯಾಕೆ? ಬಿಕಾಸ್ ಆಫ್ ಅನ್ಟಚಬಿಲಿಟಿ, ಜಾತಿಯ ಇದು ದೌರ್ಜನ್ಯ ಅಂತಕ್ಕಂಥದ್ದು. ಮನಸ್ಸುಗಳು ನನ್ನನ್ನು ನೀರು ಕುಡಿಲಿಕ್ಕೂ ಬಿಡ್ತಾ ಇಲ್ಲ ಇಲ್ಲಿ. ಸೊ ಈ ಆಕ್ರೋಶಗಳನ್ನ ನಾವು ಅಂಬೇಡ್ಕರ್ ಯಾವತ್ತೂ ಕೂಡ ಯಾರ ಮೇಲೆ ತೀರ್ಸ್ಕೊಳಕ್ ಹೋಗಿಲ್ಲ. ಆ ಆಕ್ರೋಶವನ್ನ ಆಯುಧವಾಗಿ ಬಳಸ್ಕೊಂಡು ಜ್ಞಾನ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಾನು ಓದ್ಬೇಕು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದು ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಸಂದರ್ಭದಲ್ಲಿ ಸುಮಾರು 18 ಗಂಟೆಗಳ ಕಾಲ ಓದೋದು ಬರೆಯೋದು ಎಲ್ಲ ಮಾಡ್ತಾ ಇರ್ತಾರೆ. ಫಾರಿನ್ಗೆಲ್ಲ ಹೋಗ್ತಾರೆ. ಫಾರಿನ್ ನಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಸೈಜರಾವ್ ಗಾಯಕ್ವಾಡ್ ಬರೋಡದ ಸಂಸ್ಥಾನದ ಮಹಾರಾಜರು ಅವ್ರನ್ನ ಸ್ಕಾಲರ್ಶಿಪ್ ಕಳಿಸಿರ್ತಾರೆ. ಅಲ್ಲಿ ಹೋದ ಸಂದರ್ಭದಲ್ಲಿ ನೋಡೋದಕ್ಕೆ ಚೆನ್ನಾಗಿರ್ತಾನೆ. ಸುಮಾರು ಜನ ಬಿಳಿ ಹುಡುಗಿರೆಲ್ಲ ಕೂಡ ಹಿಂದೆ ಬೀಳ್ತಾರೆ. ನೋಡೋದಕ್ಕೆ ಚೆನ್ನಾಗಿದ್ಯಾ, ನಾನು ಲವ್ ಮಾಡ್ತೀನಿ ಹಾಗೆ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ರು ಹೇಳ್ತಾರೆ, ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು ನಿಮ್ಮ ಜೊತೆನಲ್ಲಿ ಚಕ್ಕಂದ ಆಡೋದಕ್ಕಲ್ಲ, ನನ್ನ ಜವಾಬ್ದಾರಿಗಳು ಜಾಸ್ತಿ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ 50 ರೂಪಾಯಿ ಸ್ಕಾಲರ್ಶಿಪ್ ಅಲ್ಲಿ ಒಂದು ಪೀಸ್ ಬ್ರೆಡ್ ಅನ್ನ ತಗೊಂಡು ತಿಂದು ಉಳಿದಿರ್ತಕ್ಕಂಥ ಪುಸ್ತಕ ಖರೀದಿ ಮಾಡ್ತಾರೆ. ಇನ್ನು ಸ್ವಲ್ಪ ಹಣನ ಹೆಂಡತಿ ರಮಾಬಾಯಿಗೆ ಅಲ್ಲಿಂದ ಮನಿ ಆರ್ಡರ್ ಮಾಡಿಸ್ತಾ ಇರ್ತಾರೆ. ಒಂದ್ಸರಿ ಒಂದು ಇನ್ಸಿಡೆಂಟ್, ಫಾರಿನ್ ನಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ಲೈಬ್ರರಿನಲ್ಲಿ ಹೋಗಿ ಓದೋದಕ್ಕೆ ಕುಳಿತಿರ್ತಾರೆ. ಈ ಫಸ್ಟ್ ಪರ್ಸನ್ ಹೂ ಎಂಟರ್ ಇಂಟು ದಿ ಲೈಬ್ರರಿ ಅಂಡ್ ದಿ ಲಾಸ್ಟ್ ಪರ್ಸನ್ ಹೂ ಎಕ್ಸಿಟ್. ಒಬ್ರು ಹೇಳ್ತಾರೆ, ಏನಪ್ಪ ನಾನು ಸುಮಾರು ದಿನ ನೋಡ್ತಾ ಇದ್ದೀನಿ, ಫಸ್ಟ್ ನೀರೇ ಬರ್ತೀಯಾ, ಲಾಸ್ಟ್ ಹೊರಗಡೆ ಹೋಗ್ತೀಯಾ ಅಂತ. ಒಮ್ಮೆ ಒಂದ್ಸರಿ ಏನಾಗ್ತದೆ, ಎಲ್ಲೋ ಕಾರ್ನರ್ ಕುತ್ಕೊಂಡು ಓದ್ತಾ ಇರ್ತಾರೆ. ಅವನ ಲೈಬ್ರರಿಯನ್ನು ಏನ್ ಮಾಡ್ತಾನೆ, ಬೀಗ ಹಾಕೊಂಡು ಹೊರಬಿಡ್ತಾನೆ ಲೈಟ್ ಆಗಿ. ಮಾರ್ನಿಂಗ್ ಬಂದು ಕಸ ಹೊಡೆಯೋದಕ್ಕೆ ಅವನು ಪ್ಯೂನ್ ಬರ್ತಾನಲ್ಲ, ಬಂದ ಸಂದರ್ಭದಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಕಾರ್ನಲ್ಲಿ ಕುತ್ಕೊಂಡು ಇನ್ನು ಓದ್ತಾ ಇರ್ತಾರೆ, ಚೀಟಿಗಳೆಲ್ಲ ಬರ್ಕೊಂಡು ಜೋಪಲ್ಲಿ ಹಾಕೊಂಡು ಇರ್ತಾರೆ. ಬಂದ್ಬಿಟ್ಟು ಅವನು ಗೊಳ ಅಂತ ಭಯ ಬಿದ್ಬಿಟ್ಟು ಬೈತಾರೇನೋ, ರಾತ್ರಿ ಹಿಂಗೆ ಲಾಕ್ ಮಾಡ್ಕೊಂಡು ಹೋಗಿದೀವಿ ಅಂತ ಹೇಳ್ಬಿಟ್ಟು ಹೋಗಿ, ನಮಸ್ಕಾರ ಸರ್, ತಪ್ಪಾಯ್ತು ಸರ್, ನಾನು ಯಾಕಯ್ಯ ಸರ್, ರಾತ್ರಿ ಗೊತ್ತಿಲ್ಲ ನೀವು ಒಳಗಡೆ ಇದ್ದೀರಾ ಅಂತ ಹೇಳ್ಬಿಟ್ಟು ಲಾಕ್ ಮಾಡ್ಕೊಂಡು ಹೊರಟೋಗ್ಬಿಟ್ಟೆ ಸರ್. ಬಾಬಾ ಸಾಹೇಬ್ ಹೇಳ್ತಾರೆ, ನೀವು ಲಾಕ್ ಹಾಕೊಂಡು ಹೋಗಿರೋದು ಗೊತ್ತಿಲ್ಲ, ನೀವು ಬಂದು ಹೇಳ್ತಾ ಇರೋದ್ರಿಂದಾನೇ ನನ್ಗೆ ಗೊತ್ತಾಗ್ತಾ ಇದೆ. ಅಷ್ಟು ಜ್ಞಾನಾರ್ಜನೆ ಮಾಡ್ಬೇಕು ಅಂತಕ್ಕಂತಹ ಒಂದು ಹುಮ್ಮಸ್ಸು ಮತ್ತು ಓದ್ಬೇಕು ಅಂತಕ್ಕಂಥ ಛಲ ಇತ್ತು. ಈಗ ಎಲ್ಲರಿಗೂ ಕೂಡ 24 ಗಂಟೆನೆ. ನಿಮ್ಗೆ 24 ಗಂಟೆ, ನಾನು ಬಾಬಾ ಸಾಹೇಬ್ರಿಗೆ ಎಲ್ರಿಗೂ 24 ಗಂಟೆನೆ. ನಿಮಗೆ ಕಾಲೇಜ್ಗೆ ಎಷ್ಟು ಅವರ್ಸು? ಒಂದು 8 ಗಂಟೆನಾ? 8 ಅವರ್ಸ್. ನಿದ್ದೆ ಮಾಡ್ಲಿಕ್ಕೆ 8 ಅವರ್ಸ್. ನಿಮ್ಮ ದಿನನಿತ್ಯದ ಕೃತಿಗಳನ್ನ ಮುಗಿಸ್ಕೊಳ್ಳೋದಕ್ಕೆ, ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಇನ್ನೊಂದು ಮತ್ತೊಂದು ಎಷ್ಟು ಅವರ್ಸು? ಒಂದು 3 ಅವರ್ಸ್. ಇನ್ನು ಉಳಿದಿದ್ದಷ್ಟು 24 ಅಲ್ಲಿ 5 ಗಂಟೆ ಸಿಗ್ತದೆ. ಇಲ್ಲಿ ಕೂತಿರ್ತಕ್ಕಂಥ ನೀವು ಪ್ರಾಮಾಣಿಕವಾಗಿ ಎದೆ ಮುಟ್ಕೊಂಡು ಮನಸ್ಸು ಬಿಚ್ಚಿ ನೀವು ಹೇಳಿ, ನಾನು ಈ 5 ಗಂಟೆಯನ್ನ ನನ್ನ ಅಭಿವೃದ್ಧಿಗಾಗಿ ಓದ್ತಾ ಇದ್ದೀನಿ. ಇನ್ನೇನು ಅಂಬೇಡ್ಕರ್ ಫಾಲೋ ಮಾಡ್ತೀರಾ ನೀವು? ಅಂಬೇಡ್ಕರ್ ಇನ್ನು ಯಾವ್ದ್ರಲ್ಲಿ ಫಾಲೋ ಮಾಡ್ತೀರಿ? ಅಂಬೇಡ್ಕರ್
ಜಯಂತಿ ಬಂತು, ಒಂದು ಫೋಟೋ ಇಟ್ವಿ, ನಾವು ಜೊತೆನಲ್ಲಿ ಒಂದು ಫೋಟೋ ತಕೊಂಡು ಹಾಕಿದ್ವಿ ಸ್ಟೇಟಸ್ ಅಲ್ಲಿ, ನಾನು ಅಂಬೇಡ್ಕರಿಸ್ಟ್ ಅಲ್ಲ. ಅಂಬೇಡ್ಕರಿಸ್ಟ್ ಅಂದ್ರೆ ಅದಲ್ಲ. ಅಂಬೇಡ್ಕರ್ ಅಂತಂದ್ರೆ ಏನು ಅಂತಂದ್ರೆ ಓದ್ತಕ್ಕಂಥ ಮನಸ್ಥಿತಿ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡ್ರಿ. ಬಾಬಾ ಸಾಹೇಬರು 4 ಜನ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. 4 ಜನ ಮಕ್ಕಳನ್ನ ಅಪೌಷ್ಟಿಕತೆಯಿಂದ ಮಕ್ಕಳಿಗೆ ಸರಿಯಾಗಿ ಊಟ ಕೊಡೋದಕ್ಕೆ ಕೈಲಾಗದೆ ಕಳ್ಕೊಂಡಿದ್ದಾರೆ. ಒಬ್ಬ ಮಗ ಸತ್ತ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಒಂದು ಮನೆಯಲ್ಲಿ ಮಗನ ಶವ ಸಂಸ್ಕಾರ ಮಾಡ್ಬೇಕು ಅಂತಂದ್ರೆ ಎಲ್ಲ ಇರ್ತಾರೆ, ಹೆಂಡತಿ ರಮಾಬಾಯಿ ಎಲ್ಲಾನು ಇದ್ದಾಗ ಫ್ರೆಂಡ್ಸ್ ಎಲ್ಲ ಆಗೋಗಿದೆ, ಮಗನಿಗೆ ಇನ್ನೇನು ಮಣ್ಣು ಮಾಡೋಣ, ಹೊಸ ಬಟ್ಟೆ ತರಿಸಿ ಬಿಳಿ ಬಟ್ಟೆ ಸುತ್ಕೊಂಡು ಹೋಗಿ ಮಣ್ಣು ಮಾಡೋಣ ಅಂತಂದ್ರೆ ಬಾಬಾ ಸಾಹೇಬರು ಈ ಪಾಕೆಟ್ ಅಲ್ಲೆಲ್ಲ ಕೈಯಲ್ಲಿ ಇರ್ತಾರೆ, ಎಲ್ಲಿ ಒಂದು 9 ಪೈಸೆ ಇರೋದಿಲ್ಲ. ಹೆಂಡತಿ ಎಷ್ಟು ತ್ಯಾಗಮಯಿ ರಮಾಬಾಯಿ ಅಂತಂದ್ರೆ ಮದುವೆ ಟೈಮ್ನಲ್ಲಿ ಕೊಟ್ಟಿರ್ತಕ್ಕಂಥ ಸೀರೆ, ಬಿಳಿ ಸೀರೆ ಇರ್ತದಲ್ಲ, ಅದನ್ನ ಅರ್ಧೋಯ್ತದೆ, ಅದನ್ನ ತಂದು ಮಗುವನ್ನ ಸುತ್ತಿ ತಗೊಂಡು ಹೋಗ್ಬಿಟ್ಟು ಮಣ್ಣು ಮಾಡಿ ಬರ್ತಾರೆ. ಬಂದ್ಮೇಲೆ ರಮಾ ಕೇಳ್ತಾರೆ ಇವರು ಬಾಬಾ ಸಾಹೇಬ್, ರಮಾ ನನ್ನಷ್ಟು ನಿಕೃಷ್ಟವಾಗಿರ್ತಕ್ಕಂತಹ ಗಂಡ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ಸ್ತದಲ್ವಾ ನಿಮ್ಗೆ ಅಂತ ಕೇಳ್ತಾಳೆ. ಬಾಬಾ ಸಾಹೇಬ್ ಈ ಮಾತು ಅನ್ಕೋಬೇಡ್ರಿ, ಯಾವತ್ತು ಅನ್ಬೇಡ್ರಿ. ಯಾಕಂತಂದ್ರೆ ಈ 4 ಜನ ಮಕ್ಕಳು ಹೋಗಿದ್ದಾರೆ. ನೀವು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಶೋಷಿತವರು ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ನೀವು ಹೋರಾಟ ಮಾಡ್ತಾ ಇದ್ದೀರಾ, ಅವ್ರಿಗಾಗಿ ನಿಮ್ಮ ತನುಮನ ಧನವನ್ನೆಲ್ಲ ಕೂಡ ಸಮರ್ಪಣೆ ಮಾಡಿದ್ದೀರಾ. ಅಂತ ಅದರಲ್ಲಿ ಈ 4 ಜನ ಮಕ್ಕಳು ಹೋಗ್ರೇನಂತೆ, ಎಲ್ಲರೂ ಇಷ್ಟು ಜನ ನಮ್ಮ ಮಕ್ಕಳೇ ಅಲ್ವಾ ಅಂತ ಹೇಳ್ಬಿಟ್ಟು ಆ ತ್ಯಾಗವನ್ನು ಮಾಡಿದಕ್ಕಾಗಿನೇ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕಾಯ್ತು, ಅಷ್ಟು ಓದ್ಲಿಕ್ಕೆ ಅವಕಾಶ ಆಯ್ತು. ಆದ್ರೆ ಅಂಬೇಡ್ಕರ್ ಇವತ್ತೇನಾಗೋಗ್ಬಿಟ್ಟಿದ್ದಾನೆ, ಕೇವಲ ಒಬ್ಬ SC ಅಂತಕ್ಕಂಥ ಒಂದು ಯಾವುದೋ ಒಂದು ಮೂಲೆಗೆ ಕಲ್ತಕ್ಕಂಥದನ್ನ ಹಾಕಿದ್ದಾರೆ. ಅಂಬೇಡ್ಕರ್ ಅಂತಂದ್ರೆ ಅಲ್ಲ, ಅಂಬೇಡ್ಕರ್ ಈ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾನೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಇವತ್ತು ಹೆಣ್ಣು ಮಕ್ಕಳು ಎಷ್ಟು ಜನ ಎಜುಕೇಶನ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀರಾ ಅಂತಂದ್ರೆ ಅದರ ಹಿಂದಿನ ಶ್ರಮ ಯಾರಿಗಿದೆ ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಮತ್ತು ಬಾಬಾ ಸಾಹೇಬ್. ಅವರು ಲೇಬರ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ 14 ಗಂಟೆ 12 ಗಂಟೆಗಳ ಕೆಲಸ ಮಾಡ್ತಾ ಇರ್ತಕ್ಕಂಥದನ್ನ 8 ಗಂಟೆಗಳಿಗೆ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫೈಟ್ ಮಾಡಿ ಅದನ್ನ ರೆಡ್ಯೂಸ್ ಮಾಡಿದ್ರು. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತರಿಸ್ತಕ್ಕಂಥದ್ರಲ್ಲಿ ಅವ್ರ ಪಾತ್ರ ಇದೆ. ನೀವು ಹಳ್ಳಿಗಳಲ್ಲಿ ನೋಡಿದ್ರೆ ಗಂಡು ಮಕ್ಕಳಿಗೆ ಒಂದು ಕೂಲಿ ಕೊಡ್ತಾರೆ, ಹೆಣ್ಣು ಮಕ್ಕಳಿಗೆ ಒಂಥರ ಕೂಲಿ ಕೊಡ್ತಾರೆ. ಈ ಡಿಫರೆನ್ಸ್ ಹೋಗ್ಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥವ್ರು. ಮತ್ತೆ ಕೆಲಸಕ್ಕೆ ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವರು ಪ್ರಸವದ ಸಂದರ್ಭದಲ್ಲಿ, ಬಾಣಂತಿಯಾದ ಸಂದರ್ಭದಲ್ಲಿ ಅವ್ರಿಗೆ ಏನೋ ಸ್ಯಾಲರಿ ಜೊತೆನಲ್ಲಿ ಲೀವ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಾನೂನುಗಳು ಜಾರಿಗೆ ತಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ಅಂಬೇಡ್ಕರ್ ಅಂತಂದ್ರೆ ಮಾತೃ ಹೃದಯ. ಹಿಂದೂ ಕೋಡ್ ಬಿಲ್ ಬಗ್ಗೆ ಓದಿದ್ದೀರಾ? ಸ್ಟೇಟಸ್ ಅಲ್ಲೆಲ್ಲ ನಿಮ್ಮ ವಾಟ್ಸ್ಆಪ್ ಅಲ್ಲೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ನೋಡಿದೀರಾ? ಅವಾಗಾದ್ರೂ ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು ಅಂತ? ಹೆಣ್ಣು ಮಕ್ಕಳು ಹಿಂದೂ ಕೋಡ್ ಬಿಲ್ ನಲ್ಲಿ ಇವತ್ತು 2005ರಲ್ಲಿ ಬಂದಿರತಕ್ಕಂಥ ಒಂದು ಕಾಯ್ದೆ ಇದೇನು, ಪಿತ್ರಾರ್ಜಿತ ಆಸ್ತಿ ಅಥವಾ ತಂದೆ ಆಸ್ತಿನಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಗಂಡನ ರೀತಿಯಲ್ಲಿ ಸಮಪಾಲು ಕೊಡಬೇಕು ಅಂತಕ್ಕಂಥದ್ದು ಸ್ವತಂತ್ರ ಪೂರ್ವದಲ್ಲಿ ಆಗಿರ್ತಕ್ಕಂಥ ಡಿಬೇಟ್ ಅದು ಹಿಂದೂ ಕೋಡ್ ಬಿಲ್. ನಂತರದಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಡಿಬೇಟ್ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಈಗ ಹೆಣ್ಣು ಮಕ್ಕಳು ಗಂಡ ಕುಡಿದು ಬರ್ತಾನೆ, ಹೊಡೆ ಮಾಡ್ತಾನೆ, ಹಿಂಸೆ ಮಾಡ್ತಾನೆ, ಪ್ರಾಣ ತೆಗೆಯುವಂತ ಪರಿಸ್ಥಿತಿಗೆ ತರ್ತಾನೆ. ಆದ್ರೆ ದುರಂತ ಏನು ಅಂತಂದ್ರೆ ನಮ್ಗೆ ತವ್ರ ಮನೆಗೆ ಏನಾದ್ರು ಬಂದಿದ್ದಾಳೆ ಹೆಣ್ಣು ಮಕ್ಕಳು ಅಂತಂದ್ರೆ ಏನಂತಾರೆ ತವ್ರ ಮನೆಯವರು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತು ನೀನು ಬರಬಾರ್ದು, ನಮ್ ಕಿರೀಟಿಗಳು ಬಿದ್ದೋಗ್ಬಿಡ್ತವೆ ಇಲ್ಲಿ ಅಂತ. ಏನ್ ಮಾಡ್ಕೋಬೇಕು ಆ ತಾಯಿ, ಆ ಹೆಣ್ಮಗಳು? ಇಲ್ಲ ನೇಣು ಹಾಕೊಂಡು ಸಾಯ್ಬೇಕು, ವಿಷ ಕುಡಿಬೇಕು, ಇಲ್ಲ ರೈಲ್ ಕೆಳಗಡೆ ಬಿಡ್ಬೇಕು, ಬಾವಿಗೆ ಹಾರಬೇಕು. ಬಾಬಾ ಸಾಹೇಬ್ ಹೇಳ್ದ ಇಲ್ಲ ಆ ರೀತಿ ಏನಾದ್ರು ಇದ್ದ ಸಂದರ್ಭದಲ್ಲಿ ನೀನ್ ಬೇಕಾದ್ರೆ ಡೈವರ್ಸ್ ಹೋಗೋ ಅವನ ಕಡೆಯಿಂದ. ಅವನ ಹತ್ರ ಏನಾದ್ರು ಆರ್ಥಿಕವಾಗಿ ಸಬಲ ಇದ್ದಾನೆ, ದುಡಿಯೋದಕ್ಕೆ ಸಾಮರ್ಥ್ಯ ಇದೆ, ಜೀವನಾಂಶ ಕ್ಲೈಮ್ ಮಾಡೋದು. ಇಲ್ಲ ತಂದೆ ಆಸ್ತಿನಲ್ಲಿ ಇದೆ, ತಂದೆ ಆಸ್ತಿನಲ್ಲಿ ಪಾಲ್ ತಗೋ. ಇವೆಲ್ಲನೂ ಆ ಹಿಂದೂ ಕೋಡ್ ಬಿಲ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು. ದುರಂತ ಏನು ಅಂತಂದ್ರೆ ಯಾರು ಅದನ್ನು ಬೆನಿಫಿಟ್ ಪಡಿಬೇಕು ಅಂತಿದ್ರು ಅವರೇ ಅದ್ರ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ನಾವು ಶೆಡ್ಯೂಲ್ ಕಾಸ್ಟ್ ನಾವು ಮಾಡಿರ್ತಕ್ಕಂಥ ಒಂದು ಕಾನೂನನ್ನ ನಾವು ಪಾಲನೆ ಮಾಡ್ಲಿಕ್ಕೆ ಆಗ್ತದ? ಅಂಬೇಡ್ಕರ್ ಮನಮುಂದು ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಬರ್ತಾರೆ. ಹೆಣ್ಮಕ್ಳಿಗೆ ಒಂದು ರೈಟ್ಸ್ ಅನ್ನು ಕೊಡಿಸ್ಲಿಕ್ಕೆ ಆಗ್ಲಿಲ್ವಾ ಅಂತ ಹೇಳ್ಬಿಟ್ಟು. ಯಾರು ಅಂತಂದ್ರೆ ಅಂಬೇಡ್ಕರ್ ಅಂತಂದ್ರೆ ಒಬ್ಬ SC ಅಷ್ಟೇನಾ? ಇವತ್ತಿರ್ತಕ್ಕಂಥ ಜನರಲ್ ಕ್ಯಾಟಗರಿನಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರು ಇರ್ತಕ್ಕಂಥ 3% 10% ರಿಸರ್ವೇಶನ್ ತಗೊಳ್ಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡ್ತು. OBCಗಳಿಗೆಲ್ಲ ರಿಸರ್ವೇಶನ್ ಇದೆ, SCಗಳಿಗೆ ರಿಸರ್ವೇಶನ್ ಇದೆ, STಗಳಿಗೆ ರಿಸರ್ವೇಶನ್ ಇದೆ. ಯಾರಿಗೆಲ್ಲ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದ ಆಶಯಗಳು. ದುರಂತ ಅದಕ್ಕಾಗಿ ಅಂಬೇಡ್ಕರ್ ಅಂತಂದ್ರೆ ಕೇವಲ ಎಲ್ಲೋ ಒಂದು ಕಾರ್ನರ್ಗೆ ಹಾಕ್ತಕ್ಕಂಥದಕ್ಕೆ ಹೋಗ್ತಾ ಇದೀವಿ ಅಲ್ಲ. ಅಂಬೇಡ್ಕರ್ ಅಂತಂದ್ರೆ ನಮ್ಮ ಉಸಿರು, ನಮ್ಮ ಪ್ರಾಣ. ಅವ ಇಲ್ಲದೆ ನಾವು ಬದಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇಲ್ಲಿ ಜಡ್ಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ.
ಬಿಕಾಸ್ ಆಫ್ ಅಂಬೇಡ್ಕರ್ ನಾವಿಲ್ಲಿ ಬಂದಿರ್ತಕ್ಕಂಥದ್ದು. ಯಾರು ಅಂಬೇಡ್ಕರ್? ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗ ಹೇಳಲಪ್ಪ ನಾನು ಒಂದು ವಾಕ್ಯದುತ್ತರ, ತಲೆ ಎತ್ತಿ ನೋಡಿರೋ ನೀಲಿ ಬಾನಿನೆತ್ತರ. ಅಕ್ಷರ ವಂಚಿತರಿಗೆ ಪಾಠ ಪದ್ಯ ಆದವನು, ಅಸಹಾಯಕ ಮಹಿಳೆಯರಿಗೆ ಆತ್ಮಸ್ಥೈರ್ಯ ನೀಡಿದವನು, ನೊಂದು ಬೆಂದ ಬಡ ಜನರ ನೋವಿಗೆ ನಗುವಾದವನು. ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗ ಹೇಳಲಪ್ಪ ನಾನು ಒಂದು ವಾಕ್ಯದುತ್ತರ. ಧ್ವನಿಯಿಲ್ಲದ ಗಮನಿತರಿಗೆ ಗರ್ಜನೆಯ ಕಲಿಸಿದವನು ಅಲ್ವಾ? ಬಟ್ಟೆ ಹಸಿವು ಬೆಂದಿರ್ತಕ್ಕಂಥವ್ರಿಗೆ ಅನ್ನದ ಅಗಳಾಗಿರ್ತಕ್ಕಂಥವನು ಹೊಟ್ಟೆನಲ್ಲಿ. ಇಂಥ ಒಂದು ಅಂಬೇಡ್ಕರ್ನ ಶಿಕ್ಷಣ ಸಂಘಟನೆ ಹೋರಾಟಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವನು, ಸ್ವತಂತ್ರ ಸಮಾನತೆ ಭ್ರಾತೃತ್ವ ತರಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥವನು. ಹಾಗಾಗಿ ಅಂಬೇಡ್ಕರ್ ಅಂತಂದ್ರೆ ಕೇವಲ ಒಂದು ಯಾವುದೋ ಮೂರ್ತಿನೋ ಒಂದು ಸ್ಟ್ಯಾಚ್ಯೂ ಮಾಡಿದೀವಿ, ಒಂದು ಫೋಟೋ ಇದೆ, ಇನ್ನೊಂದು ಮತ್ತೊಂದು ಅಲ್ಲ. ಅಂಬೇಡ್ಕರ್ನ ಆಶಯಗಳು ಅವ್ರು ಓದಿರ್ತಕ್ಕಂಥ ನೋಡಿ ಎಷ್ಟು ಡಿಗ್ರೀಸ್ ಪಡ್ಕೊಂಡಿದ್ದಾರೆ. 32 ಡಿಗ್ರೀಸ್ ಅಂದ್ರೆ ಓದಿರ್ತಕ್ಕಂಥ ಒಂದು ಅದರಲ್ಲಿ ಒಂದು 3 ಡಿಗ್ರಿನಾದ್ರೂ ಪಡ್ಕೋಬಾರ್ದ ನಾವು? ಕನಿಷ್ಠ ಅಂಬೇಡ್ಕರ್ ನಾವು ಅಂಬೇಡ್ಕರಿಸ್ಟ್ ಅನ್ನೋದಕ್ಕಾಗಿ. ಹಾಗಾಗಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವ. ಈ ಸ್ವತಂತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ದೊಡ್ಡ ಡಿಬೇಟೇ ಇದೆ. ಒಂದು ಕಡೆ ಬ್ರಿಟಿಷರ ವಿರುದ್ಧವಾಗಿ ಅವತ್ತಿನ ಸ್ವತಂತ್ರ ಹೋರಾಟಗಾರ ಯಾರ್ಯಾರು? ಗಾಂಧೀಜಿಯವರು, ವಲ್ಲಭಭಾಯಿ ಪಟೇಲು, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ತಿಲಕರು, ಇವರು ಬಾಹ್ಯವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಇದ್ದಾರೆ, ನೀವು ಬಿಟ್ಟೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು. ಅಂಬೇಡ್ಕರ್ ಇಂಟರ್ನಲ್ ಇರ್ತಕ್ಕಂಥ ಒಂದು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರೆ. ಏನ್ ಇಂಟರ್ನಲ್ ಇರ್ತಕ್ಕಂಥ ಪ್ರಾಬ್ಲಮ್? ಇಲ್ಲಿ ಜಾತೀಯತೆ ಇದೆ, ಈ ಜಾತಿ ಶೋಷಣೆಯನ್ನು ಹೋಗಲಾಡಿಸ್ಬೇಕು. ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಮಹಿಳೆಯರ ಮೇಲೆ ನಿಕೃಷ್ಟವಾಗಿರ್ತಕ್ಕಂತಹ ಪದ್ಧತಿಗಳಿದೆ. ಬ್ರಿಟಿಷರ ಕಾಲದಲ್ಲಿ ಕೆಲವು ಕಾನೂನುಗಳೆಲ್ಲ ಬಂತು, ಎದೆ ತೆರಿಗೆ ಕಟ್ಟಬೇಕಾಗಿರ್ತಕ್ಕಂಥದ್ರ ವಿರುದ್ಧವಾಗಿ ಹೋರಾಟ ನಡೀತು. ಈಗ ರಾಜಾರಾಮ್ ಮೋಹನ್ ರಾಯ್ ಅಂತಂದ್ರೆ ನಿಮ್ಗೆ ನೆನಪು ಬರ್ತಕ್ಕಂಥದ್ದು ಕಾಯ್ದೆ ಯಾವುದು? ಯಾವುದು? ಏನಮ್ಮ ಬರೀ ಪುಸ್ತಕದಲ್ಲಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಇಟ್ಕೊಂಡ್ಬಿಟ್ರೆ ಸಂಜೆವರೆಗೂ ಬರೀ ಮೊಬೈಲ್ ನೋಡ್ಕೊಂಡಿರೋದಾ, ಚಾಟಿಂಗ್ ಮಾಡೋದಾ? ಈ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಗಂಡ ಸತ್ರೆ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಬೆಂಕಿನಲ್ಲಿ ಹಾಕ್ತಾ ಇದ್ರು, ಸುಡ್ತಾ ಇದ್ರು. ಯಾವ್ದದು? ಸತಿ ಸಹಗಮನ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ತಂದು ಅಲ್ವಾ? ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಆಗಿರ್ಬೋದು, ವರದಕ್ಷಿಣೆ ನಿಷೇಧ ಕಾಯ್ದೆ ಆಗಿರ್ಬೋದು. ಸೊ ಇವೆಲ್ಲ ಕೂಡ ಈ ಒಂದು ಸಂವಿಧಾನದ ಆಶಯದ ಅಡಿಯಲ್ಲಿ ಬಂದಿರತಕ್ಕಂಥವು. ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡಲಿಕ್ಕೆ ಪಂಚ ಗ್ಯಾರಂಟಿಗಳು ಎಲ್ಲಿಂದ ಬಂತದು? ಸಂವಿಧಾನದ ಆಶಯಗಳು ಅಲ್ವಾ? ಹಾಗಾಗಿ ಈ ಸಂವಿಧಾನವನ್ನು ಉಳಿದ್ರೆ ಮಾತ್ರ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಹೊರಟಾಯ್ತು ಏನಾಗ್ತದೆ? ನೀನು ಅಸ್ಪೃಶ್ಯ ಏನ್ ಕೆಲಸ ಮಾಡ್ಬೇಕೋ ಅದನ್ನ ಮಾಡ್ಕೊಂಡಿರೋದು. ನೀನ್ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೆಜ್ಜೆ ಎತ್ತಿದ್ದೆ ಅಂತಂದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ, ನೀನ್ ಕೆಲಸ ಮಾಡ್ಕೊಂಡು ಒಳಗಡೆ ಇರು. ಹೆಸರು ಹೇಳ್ತೀವಿ, ಎಲ್ಲಿ ಸ್ತ್ರೀಯರು ಪೂಜೆಗೆ ಆಗ ಅಲ್ಲೆಲ್ಲ ದೇವತೆಗಳೆಲ್ಲನೂ ಇರ್ತಾರೆ, ಎಲ್ಲ ಕರೆಕ್ಟ್. ಆದ್ರೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಜನರಿಗೆ ನಿಮ್ಮ ಅಜ್ಜಿಯರ ಹೆಸರಿನಲ್ಲಿ ಆಸ್ತಿಗಳಿದೆ ಹೇಳ್ರಿ? ನಿಮ್ಮ ತಾಯಿಯಂದ್ರು ಯಾರು ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂಪಾದನೆ ಮಾಡಿರ್ತಕ್ಕಂಥ ಕಂಪ್ಲೀಟ್ ಅಮೌಂಟ್ ಅವ್ರ ಅಕೌಂಟ್ ಅಲ್ಲೇ ಇರ್ತದೆ ಅಂತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಹೇಳ್ರಿ? ಇವತ್ತು ನಡೀತಾ ಇದೆ, ಸೃಷ್ಟಿಗಳು ನಡೀತಾ ಇದೆ. ಹಾಗಾಗಿ ಇದನ್ನೆಲ್ಲ ಕೂಡ ಸಮಗ್ರವಾಗಿ ಬದಲಾವಣೆ ಆಗಬೇಕು ಅಂತಂದ್ರೆ ಏನಾಗಬೇಕು? ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿದ್ರೆ ಮಾತ್ರನೇ ವ್ಯವಸ್ಥೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಸಂವಿಧಾನದ ಆಶಯಗಳು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ವ್ಯಕ್ತಿ ಗೌರವ, ದೇಶದ ಏಕತೆ, ಸಮಗ್ರತೆ, ಭ್ರಾತೃತ್ವ ಭಾವನೆ. ದಿಸ್ ಈಸ್ ಇಂಪಾರ್ಟೆಂಟ್. ಭ್ರಾತೃತ್ವ ಭಾವನೆ ಅಂದ್ರೇನು? ನೀನು ನಾನು ಅಣ್ಣ ತಮ್ಮಂದ ರೀತಿಯಲ್ಲಿ ಈ ದೇಶದಲ್ಲಿ ಹುಟ್ಟಿದ್ವಿ, ಹಿಂಗೆ ಬದುಕೊಂಡು ಹೋಗ್ತೀವಿ ಅಂತ ನಿಮ್ಮ ಮೈಂಡ್ ಅಲ್ಲಿ ವಿಷ ಬೀಚೋದಕ್ಕೆ ಎಷ್ಟು ಬೇಕು? ಎಲ್ಲಿಂದಲೂ ಬಂದಿರೋರು ಕಣ, ಅವ್ರಿಗೂ ನಾವು ಹೆಂಗ್ ಸಮಾನ? ಅವ್ರು ಯಾವನೋ ಎಲ್ಲಿಂದಲೂ ಬಂದಿರೋನು, ಅವನ ಜಾತಿ ಬೇರೆ, ನನ್ನ ಜಾತಿ ಬೇರೆ. ಜಾತಿ ಸಂಘಟನೆಗಳು ಬಲಿಷ್ಠ ಆಗ್ತಾ ಇದೆ ಇವತ್ತು. ಅವರವರಿಗೆ ಬೇಕಾಗಿರ್ತಕ್ಕಂಥ ಐಕನ್ಸು. ನಿಜವಾಗಿ ನೋಡ್ರಿ, ಕನಕದಾಸರು ಎಂತ ಹೇಳಿದವರು? ಕುಲ ಕುಲ ಕುಲವೆಂದು ಹೊಡೆದ ಆಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಏನಾಗಿದ್ದಾರೆ ಇವರು ಕನಕದಾಸರು? ಇವತ್ತು ಒಂದು ಐಕಾನ್ ಸೇರ್ಬಿಟ್ಟಿದ್ದಾರೆ ಅಲ್ವಾ? ಹಾಗಾಗಿ ಯಾರ್ಯಾರು ಈ ರೀತಿ ಸೋಷಿಯಲ್ ವರ್ಕರ್ಸ್ ಇದ್ದಾರೆ ಅವರನ್ನ ಒಂದೊಂದು ಕಮ್ಯುನಿಟಿ ಬ್ರಾಂಡ್ ಮಾಡೋದು ಬೇಡ. ಎಲ್ಲರ ಆಶೆಗಳನ್ನ ತಗೊಳ್ಳೋಣ, ಕುವೆಂಪುರವರ ಆಶೆಗಳನ್ನ ತಗೊಳ್ಳೋಣ, ವಿಶ್ವಮಾನವ ರೀತಿಯಲ್ಲಿ ಬೆಳೆಯೋಣ.
ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ಸಮಯ ಹೆಚ್ಚಿಗೆ ತಗೊಂಡೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಭಾಷಣ ಮುಗಿಸ್ತೇನೆ. ಮುಂಚೆ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಜಾತಿ ವರ್ಗ ಒಂದೇ ನಾಣ್ಯದೆರಡು ಮುಖಗಳು, ವಂಚಿತರೇ ಈ ದೇಶದ ವಾರಸುದಾರರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ, ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ದಲಿತರಿಗೆ ಪ್ರಜ್ಞೆ ನೀಡುವಂತ. ಇದುವೇ ಓದು, ಇದುವೇ ಬರ, ಇದುವೇ ಓದು, ಇದುವೇ ಬರ, ಇದುವೇ ಸ್ವಾಭಿಮಾನವೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ನೀವು ಮೇಕೆ ಕುರಿಗಳಾಗಬೇಡಿರೆಂದನು, ಬಲಿ ಕೊಟ್ಬಿಡ್ತಾರೆ. ಸಿಂಹ ಹುಲಿಗಳಾಗಿ ಹೇಳಿರೆಂದನು. ನಾನು ನಡೆಸಿಕೊಂಡು ಬಂದ ಹೋರಾಟ ನಿಮ್ಮ ಕೈಗೆ ಕೊಟ್ಟಿರುವೇನೆಂದನು. ತಾಕತ್ತಿದ್ರೆ ಮುಂದಕ್ಕೆ ನಡೆಸಿರೆಂದನು, ಹಿಂದಕ್ಕೆ ತಳ್ಳಬೇಡಿರೆಂದನು. ಸಂಧಾನಕ್ಕೆ ಶರಣಾಗದ ಹೋರಾಟ ಕೆಲವುವಾಗದೆ ಸಂಘರ್ಷ ಮಾಡಿರಿ ಎಂದನು. ಅಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಮರೆಯಬೇಡಿ, ಮರೆತು ಮಲಗಬೇಡಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.